ರಿಲೈ ಆನ್ ಗಾಡ್. ದೇವರ ಮೇಲೆ ಅವಲಂಬಿಸು. I am the vine and you are the branches. He who abides in me, he bears the fruit. ನೀವು ನನ್ನಲ್ಲಿ ನೆಲೆಗೊಂಡ್ರೆ ಮಾತ್ರ ಏನ್ ಮಾಡಕ್ಕಾಗ್ತದೆ? ಫಲ ಕೊಡ್ಲಿಕ್ಕೆ ಸಾಧ್ಯ. ನೀವು ನನ್ನನ್ನು ಬಿಟ್ಟು, ಇಲ್ಲಿ ಹೇಳ್ತದೆ, ಯು ಕೆನಾಟ್ ಡೂ ಎನಿಥಿಂಗ್ ವಿತೌಟ್ ಮೀ. ಮೋಸಸ್ ಒಬ್ಬ ನಾಯಕನಾಗಿದ್ದ, ಮೋಶೆ. ಈ ನಾಯಕನಾಗಿರುವಂತ ಮೋಶೆ, ದೇವರು ಅವನನ್ನು ಕರೆಯುವಾಗ ಬಹಳಷ್ಟು ನೆಪಗಳನ್ನು ಹೇಳ್ತಾನೆ. ಅವನು ಎಷ್ಟು ನೆಪ ಹೇಳ್ತಾನೆ ಅಂದ್ರೆ, ಸ್ವಾಮಿ ನಾನು ತೊದಲು ಮಾತಿನವನು, ನಾನು ಎಷ್ಟರವನು, ನನಗ್ಯಾಕೆ ನೀನು ಆರಿಸ್ಕೊಳ್ತಿದ್ಯಾ, ನನಗ್ಯಾಕೆ ನೀನು ಆರಿಸ್ಕೊತಿದ್ಯಾ, ನನಗ್ಯಾಕೆ ನೀನು ಈ ಕೆಲಸ ಕೊಡ್ತಾ ಇದೆಯಾ, ನಾನು ಬೇಡ, ನಾನು ಮಾಡುವುದಿಲ್ಲ. ಓಕೆ, ಈ ರೀತಿಯಾದಂಥ ಬಹಳಷ್ಟು ನೆಪಗಳನ್ನು ಹೇಳ್ತಾನೆ. ದೇವರು ಮತ್ತೆ ಅವನಿಗೆ ಬಲಪಡಿಸ್ತಾನೆ, ಮತ್ತೆ ಅವನು ಹೇಳ್ತಾನೆ. ಕಡೆಗೆ ಲಾಸ್ಟಿಗೆ ಹೇಳ್ತಾನೆ, ಇಷ್ಟೆಲ್ಲ ದೇವ್ರು ಹೇಳಿದ ಮೇಲೆ ಒಂದು ಮಾತು ಹೇಳ್ತಾನೆ, ದೇವ್ರು ಈ ಕೆಲಸಕ್ಕೆ ಬೇರೆಯವ್ರನ್ನ ಯಾರನ್ನಾರು ನೇಮಿಸ್ಬಿಡು, ನಂಗೆ ಬೇಡ. ಆಗ ದೇವರಿಗೆ ಕೋಪ ಬರ್ತದೆ. ದೇವರಿಗೆ ಕೋಪ ಬರುವಾಗ ನಾನು ಹೇಳಿದ ಹಾಗೆ ನೀನು ಮಾಡೆಂಬುದಾಗಿ. ಸೊ ದೇವರ ಆ ಲಾಸ್ಟ್ ಆ ಮಾತಿಗೆ ಅವನು ಒಪ್ಪಿಕೊಂಡು ದೇವರ ಸೇವೆ ಮಾಡಲಿಕ್ಕೆ ಮುಂದೆ ಬರ್ತಾನೆ. 20 ಲಕ್ಷ ಜನ ಇದ್ದಾರೆ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ. 20 ಜನರನ್ನ ಅವ್ರನ್ನ ಬಿಡಿಸಿ ಕಾನಾನ್ ದೇಶಕ್ಕೆ, ದೇವರು ವಾಗ್ದಾನ ಮಾಡಿದಂತ ಹಾಲು ಜೇರು ಹರಿಯುವಂತ ಈ ಒಂದು ದೇಶಕ್ಕೆ ಅವ್ರನ್ನ ನಡೆಸ್ಕೊಂಡು ಹೋಗುವಾಗ 40 ವರ್ಷ ಅವನು ಅರಣ್ಯದಲ್ಲಿ ಕಾಲ ಕಳೀತಾನೆ. ಅರಣ್ಯದಲ್ಲಿ ಅವ್ರನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಇದು ಈಗ ಆದ ಕಾರ್ಯ ಅಲ್ಲ, ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ ಇರುವಂಥದ್ದು. ನೀವು 40 ವರ್ಷ ಒಬ್ಬ ವ್ಯಕ್ತಿಯ ಅರಣ್ಯದಲ್ಲಿ ಅಷ್ಟು ಜನರನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ, ನಾವು 100 ಜನರನ್ನ 150 ಜನರನ್ನ 200 ಜನ ಇರುವ ಸಭೆ ನಡೆಸಲಿಕ್ಕೆ ಎಷ್ಟೋ ಸಾರಿ ಒಂಥರ ಹೋರಾಟದಲ್ಲಿ ಇರ್ತೇವೆ. ಯಾಕಂದ್ರೆ ಈ ಸಭೆಯಲ್ಲಿ ಒಂದು 200 ಜನ ಇದ್ದೀರಂದ್ರೆ 200 ಆಲೋಚನೆಗಳಿದಾವೆ. ಒಬ್ರು ಒಂದ್ ರೀತಿ ಇಲ್ಲ. ಓಕೆ, ಒಬ್ಬರಿಗೆ ಸಮಾಧಾನ ಪಡಿಸುವೊಳಗೆ ಇನ್ನೊಬ್ಬರಿಗೆ ಬೇಜಾರಾಗಿರ್ತದೆ, ಒಬ್ಬರಿಗೆ ಬೇಜಾರು ಇನ್ನೊಬ್ರು ಅವ್ರಿಗೆ ಬೇಜಾರು ಇನ್ನೊಬ್ರಿಗೆ ಆಗಿರ್ತದೆ. ಹಿಂಗೆ ಈ ಜನರನ್ನ ಮೇಂಟೈನ್ ಮಾಡೋದು ಇಷ್ಟು ಸಮಸ್ಯೆ ಇರುವಾಗ ನಾನು ಅನ್ಕೋತಿದ್ದೆ, 20 ಲಕ್ಷ ಜನರನ್ನ ಅವನು ಅರಣ್ಯದಲ್ಲಿ ನಡೆಸ್ಕೊಂಡು ಹೋಗುವಾಗ ತನ್ನ ಬಲದಿಂದ ತನ್ನ ಸಾಮರ್ಥ್ಯದಿಂದ ಇಟ್ ಈಸ್ ಇಂಪಾಸಿಬಲ್. ಕರೆಕ್ಟಾ? ಮೋಸಸ್ he brought 22 million people from Egypt, 2 million people, and he was leading them for 40 years 40 ವರ್ಷ in the wilderness. ನಾನು ಅನ್ಕೊಂಡೆ, ಜನ ಗುಡುಗುಡ್ತಾರೆ, ಬೈತಾರೆ, ಹಸಿವೆ ಅಂತಾರೆ, ನೀರಡಿಕೆ ಅಂತಾರೆ, ಬಟ್ಟೆ ಅಂತಾರೆ. ನಾನು ಅನ್ಕೊಳ್ತಿದ್ದೆ, ಈ ಅರಣ್ಯದಲ್ಲಿ ಎಲ್ಲಿ ಕಿರಾಣಿ ಶಾಪ್ ಸಿಗ್ತದೆ? ಅಡಿಗೆ ಮಾಡ್ಲಿಕ್ಕೆ 40 ವರ್ಷ ರೇಷನ್ ಸಾಕಾಗ್ತದ? ಐಗುಪ್ತ ದೇಶ ತಂದಂತ ರೇಷನ್ ಸಾಕಾಗ್ತದೇನ್ರಿ? 40 years 10,000 ರೂಪಾಯಿ ಕೊಟ್ಟು ರೇಷನ್ ತಗೊಂಬಂದ್ರೆ 1 ತಿಂಗಳಲ್ಲಿ ಖಾಲಿ ಮಾಡ್ತೀರಿ, ಕರೆಕ್ಟಾ? ಆದ್ರೆ 40 ವರ್ಷ ಐಗುಪ್ತ ದೇಶದಿಂದ ಎಷ್ಟು ರೇಷನ್ ತಂದಿರ್ಬೋದು ಅವರು? ಎಷ್ಟು ಬೇಳೆ ಕಾಳುಗಳು, ಎಷ್ಟು ಗೋಧಿ ಕಾಳು ತಂದಿರ್ಬೋದು ಹೇಳ್ರಿ? 40 years ಅಲ್ಲಿ ಅರ್ಥ ಏನು? ಇಷ್ಟೊಂದು 20 ಲಕ್ಷ ಜನರನ್ನ ಅರಣ್ಯದಲ್ಲಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಾನು ಅನ್ಕೋತಿದ್ದೆ, ಮೋಶೆ ಅವ್ರಿಗೆ ಹಸಿವಾಗುವಾಗ ಸಡನ್ ಆಗಿ ಏನ್ ಮಾಡ್ಬೇಕು? ಅವನು ಅರಣ್ಯದಲ್ಲಿ ಕಿರಾಣಿ ಅಂಗಡಿ ಇಲ್ಲ, ಚಪ್ಪಲ್ ಅಂಗಡಿ ಇಲ್ಲ, ಬಟ್ಟೆ ಶಾಪ್ ಇಲ್ಲ. ಅರ್ಥ ಏನು? ಇದರಿಂದ ನಾನು ಕಲ್ತಂತ ಒಂದು ಪಾಠ, ಮೋಶೆ ಆ 40 ವರ್ಷ ಕೇವಲ ದೇವರ ಮೇಲೆ ಡಿಪೆಂಡ್ ಆಗಿದ್ದ, ದೇವರ ಮೇಲೆ ಅವಲಂಬನೆ ಆಗಿದ್ದ. ಹಿ ಡಿಪೆಂಡೆಂಟ್ ಆನ್ ಗಾಡ್ ಫಾರ್ 40 years. ಜನರಿಗೆ ಊಟ ಬೇಕಾ? ಬೇರೆ ಮಾರ್ಗ ಇಲ್ಲ, ಓನ್ಲಿ ದೇವರು. ಈಗ ನಿಮ್ಗೆ ಹಸಿವಾದ್ರೆ, ಊಟ ಬೇಕಂದ್ರೆ ದೇವ್ರ ಕಡೆ ಕೇಳ್ತೀರಾ? ಏನ್ ಮಾಡ್ತೀರಿ? ಜೇಬಲ್ಲಿರುವಂತ ಹಣ ತೆಗಿತೀರಿ, ಹೋಟೆಲ್ಗೆ ಹೋಗ್ತೀರಿ, ಊಟ ಮಾಡ್ತೀರಿ, ಬಿಲ್ ಕೊಡ್ತೀರಿ, ಬರ್ತೀರಿ. ಬಟ್ಟೆ ಬೇಕು, ದೇವ್ರೇ ಅಂತೀರಾ? ಇಲ್ಲ. ಜೇಬಲ್ ಹಣ ತೆಗಿತೀರಿ, ಬಟ್ಟೆ ಶಾಪ್ಗೆ ಹೋಗ್ತೀರಿ, ಅಂಗಡಿಗೆ ಹೋಗ್ತೀರಿ, ಬಟ್ಟೆ ತಗೊಳ್ತೀರಿ, ಬರ್ತೀರಿ.
ಏನ್ ಅವಶ್ಯಕತೆ ಬಿದ್ರು ಇವತ್ತಿನ ಜನರಿಗೆ ದೇವರು ನೆನಪಾಗ್ತಿಲ್ಲ. ಯಾಕೆ ಅಂದ್ರೆ ನಾವೆಲ್ಲರೂ ನಮಗೆ ಗೊತ್ತಿಲ್ಲಂಗೆ ನಾವು ದೇವರ ಮೇಲೆ ಅವಲಂಬಿತರಾಗುವುದನ್ನು ಬಿಟ್ಟುಬಿಟ್ಟಿದ್ದೇವೆ. ದೇವರ ಮೇಲೆ ಡಿಪೆಂಡೆನ್ಸಿ ಇಲ್ಲ. ವಿ ಆಲ್ ಆರ್ ಡಿಪೆಂಡ್ ಅಪಾನ್ ಅವರ್ ಸೆಲ್ಫ್. ವಿ ಆಲ್ ಆರ್ ಡಿಪೆಂಡ್ ಅಪಾನ್ ಅವರ್ ಸ್ಟ್ರೆಂತ್, ಅವರ್ ನಾಲೆಜ್ ಅಂಡ್ ಮನಿ. ಹಣದ ಮೇಲೆ, ನಮ್ಮ ಆಲೋಚನೆಗಳ ಮೇಲೆ, ನಮ್ಮ ಸಾಮರ್ಥ್ಯದ ಮೇಲೆ, ನಮ್ಮ ಆಸ್ತಿ ಮೇಲೆ ನಾವು ಅವಲಂಬಿತರಾಗಿದ್ದೇವೆ. ನಾವು ದೇವರ ಮೇಲೆ ಅವಲಂಬಿತರಾಗುವುದನ್ನು ಬಿಟ್ಟುಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಇವತ್ತಿನ ಸಂದೇಶದ ಶೀರ್ಷಿಕೆ ದಟ್ ಈಸ್ ಕಾಲ್ಡ್ ಫುಲ್ಲಿ ರಿಲೈ ಆನ್ ಗಾಡ್. ಪರಿಪೂರ್ಣವಾಗಿ ದೇವರ ಮೇಲೆ ಅವಲಂಬಿತರಾಗ್ರಿ. ಪಕ್ಕದವ್ರಿಗೆ ಹೇಳ್ತೀರಾ? ಪ್ಲೀಸ್ ಟೆಲ್ ಟು ಯುವರ್ ನೇಬರ್ಸ್, ರಿಲೈ ಆನ್ ಗಾಡ್. ದೇವರ ಮೇಲೆ ಅವಲಂಬಿಸು. ನಿನ್ನ ಹಣದ ಮೇಲಲ್ಲ, ನಿನ್ನ ಆಸ್ತಿ ಮೇಲಲ್ಲ, ನಿನ್ನ ಗಂಡನ ಮೇಲಲ್ಲ, ಹೆಂಡತಿ ಮೇಲೆ ಅಲ್ಲ, ದೇವರ ಮೇಲೆ. ಹೇಳ್ತೇವೆ, ಮಾಡೋದಿಲ್ಲ, ಸಮಸ್ಯೆ ಅದೇ ನಮ್ದು. ಹೌದಾ? ಪರಿಪೂರ್ಣವಾಗಿ ದೇವರ ಮೇಲೆ ಅವಲಂಬಿತರಾಗ್ರಿ. ತಿಳ್ಕೊಡ್ರಿ, ದೇವರ ಮೇಲೆ ಅವಲಂಬಿತರಾಗಬೇಕಾದ್ರೆ ವಿ ನೀಡ್ ಫೇತ್. ಫೇತ್ ಇನ್ವಾಲ್ವ್ಸ್ ಇನ್ ಟೋಟಲ್ ಡಿಪೆಂಡೆನ್ಸ್. ನಂಬಿಕೆ ಇರುವಾಗ ದೇವರ ಮೇಲೆ ಅವಲಂಬಿತರಾಗಲಿಕ್ಕೆ ಸಾಧ್ಯ. ನಿಮಗೆ ನಂಬಿಕೆನೇ ಇಲ್ಲ ಅಂದ್ರೆ ನೀವು ದೇವರ ಮೇಲೆ ಅವಲಂಬಿತರಾಗಕ್ಕೆ ಆಗುದಿಲ್ಲ ಪ್ರಿಯರೇ. ಸೊ ಹಾಗಾಗಿ ಕೆಲವು ವಾಕ್ಯಗಳನ್ನು ನಾವು ಇದ್ದೇವೆ, ನಾವು ಓದ್ಕೊಳ್ಳೋಣ ಎಲ್ಲರೂ. ಕೀರ್ತನೆ ತೆಗಿರಿ. Psalms 118 verse 9. The book of Psalms 118 verse 9 ಏನ್ ಹೇಳ್ತದೆ? ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ. ಪ್ರಭು ಅಂದ್ರೆ ಯಾರು? ಪ್ರಭು ಅನ್ನುವಾಗ ಅಧಿಕಾರಿ, ಯಜಮಾನ. ಹೌದಾ? ನಾವು ದೇವರ ವಾಕ್ಯ ಕೇಳ್ತೇವೆ, ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ. ಇಟ್ ಮೀನ್ಸ್ ಇಟ್ ಈಸ್ ಬೆಟರ್ ಟು ಟ್ರಸ್ಟ್ ಇನ್ ದ ಲಾರ್ಡ್. ಇಂಗ್ಲಿಷ್ ಅಲ್ಲಿ ಇನ್ನೊಂದು ಬೈಬಲ್ ಇರುತ್ತೆ, ಇಟ್ ಇಸ್ ಬೆಟರ್ ಟು ಡಿಪೆಂಡ್ ಅಪಾನ್ ದ ಲಾರ್ಡ್ ದ್ಯಾನ್ ಯು ಪುಟ್ ಕಾನ್ಫಿಡೆನ್ಸ್ ಇನ್ ದ ಪ್ರಿನ್ಸಸ್. ಸೊ ನಮಗೆ ಭರವಸೆ, ಕಾನ್ಫಿಡೆಂಟ್ ಜಾಸ್ತಿ ಕೆಲವು ಸಮಯದಲ್ಲಿ ಮನುಷ್ಯರ ಮೇಲೆ ಜಾಸ್ತಿ ಇರ್ತದೆ, ದೇವರ ಮೇಲೆ ಇಲ್ಲ. ಮನುಷ್ಯರು ಯಾರಾದ್ರೂ ನಂಗೆ ಸಹಾಯ ಮಾಡ್ತಾರಂತ ವಾಗ್ದಾನ ಮಾಡಿದ್ರೆ, ಇಫ್ ಸಮನ್ ಪ್ರಾಮಿಸಸ್, ನಾವು ಏನ್ ಮಾಡ್ತೇವೆ? ಆಲ್ವೇಸ್ ಫೋಕಸ್ ಆನ್ ದ ಪೀಪಲ್. ಜನರ ಮೇಲೆ ನಮ್ಮ ಫೋಕಸ್ ಇರ್ತದೆ, ಇವ್ರು ನಂಗೆ ಸಹಾಯ ಮಾಡ್ತಾರೇನೋ ಅಂತ. ಬಟ್ ವಾಕ್ಯ ಹೇಳ್ತದೆ, ಇಟ್ ಈಸ್ ಬೆಟರ್ ಟು ಡಿಪೆಂಡ್ ಅಪಾನ್ ದ ಗಾಡ್. ದೇವರ ಮೇಲೆ ಭರವಸೆ ಇಡುವುದು ಒಳ್ಳೆಯದು, ದೇವರ ಮೇಲೆ ಅವಲಂಬಿತವಾಗುವುದು ಒಳ್ಳೆಯದು. ತಿಳ್ಕೊಡ್ರಿ ಪ್ರಿಯರೇ, ಬಹಳ ಜನ ಹೇಳ್ತಾರೆ, ಪಾಸ್ಟರ್ ನಂಗೆ ದೇವರ ಮೇಲೆ ನಂಬಿಕೆ ಇದೆ. ನಂಬಿಕೆ ಇದೆ ಅಂತ ಹೇಳುವುದು ಅರ್ಥ, ನಿನಗೆ ದೇವರ ಮೇಲೆ ನೀನು ಅವಲಂಬಿಸಿದ್ರೆ ನೀನು ಹೇಳ್ಬೋದು ನನಗೆ ನಂಬಿಕೆ ಇದೆ ದೇವರ ಮೇಲೆ ಅಂತ. ಮೋಶೆ ನಂಬಿಕೆ ಇದೆ ಅಂತ ಹೇಳೋಕೆ ಒಂದು ಅರ್ಥ ಇದೆ. ಯಾಕೆಂದ್ರೆ ಅವನಿಗೆ ದೇವ್ರು ಬಿಟ್ರೆ ಬೇರೆ ಯಾವ ಸೋರ್ಸ್ ಇಲ್ಲ, ದೇವ್ರು ಬಿಟ್ರೆ ಬೇರೆ ಯಾವ ಗತಿ ಇಲ್ಲ. ಅದಕ್ಕಾಗಿ ಅವನು ಹೇಳ್ಬೋದು, ಐ ಓನ್ಲಿ ಡಿಪೆಂಡ್ ಅಪಾನ್ ಗಾಡ್ ಅಂತ. ಮೋಶೆಗೆ ಇರುವ ಪರಿಸ್ಥಿತಿ ನಮಗೆ ಬರುವಾಗ ಆಗ ನಿಜವಾಗಿ ಗೊತ್ತಾಗ್ತದೆ ವಾಟ್ ಇಟ್ ಮೀನ್ಸ್ ಡಿಪೆಂಡಿಂಗ್ ಅಪಾನ್ ದ ಗಾಡ್. ದೇವರ ಮೇಲೆ ಅವಲಂಬಿಸುವುದು ಏನಂತ ನಮಗೆ ಈಸಿಯಾಗಿ ಗೊತ್ತಾಗ್ತದೆ ಪ್ರಿಯರೇ. ಸಿಂಪ್ಲಿ ನಾವು ಹೇಳ್ತೇವೆ, ಐ ಹ್ಯಾವ್ ಫೇತ್. ನಮ್ದು ಹೆಂಗಿದೆ ಅಂದ್ರೆ ಪಾರ್ಷಿಯಲ್ ಡಿಪೆಂಡೆನ್ಸ್ ಇದೆ, ಅಂದ್ರೆ ಅರ್ಧಂಬರ್ಧ ಡಿಪೆಂಡ್. ದೊಡ್ಡ ಕೆಲಸ ಬರುವಾಗ ದೇವರ ಮೇಲೆ ಡಿಪೆಂಡ್ ಆಗ್ತೇವೆ, ಬೇರೆ ಎಲ್ಲಾ ಕೆಲಸಕ್ಕೆ ನಮ್ಮ ಸಾಮರ್ಥ್ಯ ಡಿಪೆಂಡ್ ಆಗ್ತೇವೆ. ಪ್ರಾರಂಭ ಹಂತದಲ್ಲಿ ಏನು ಇಲ್ದಿರುವಾಗ ನಮಗೆ ದೇವರೇ ಆಶ್ರಯ ದುರ್ಗ ಆಗಿದ್ದ, ದೇವರೇ ನನಗೆ ಎಲ್ಲ ಗತಿಯಾಗಿತ್ತು. ಆದ್ರೆ ಎಲ್ಲವನ್ನ ದೇವ್ರು ಕೊಟ್ಟ ನಂತರ ಯಾವುದನ್ನ ದೇವ್ರು ಕೊಟ್ಟಿದಾರೋ ಅದೇ ನಮಗೆ ಆಶ್ರಯ ಆಗಿದೆ. ಕರೆಕ್ಟಾ? ಸಿ, ವೆನ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್, ನೀವು ಏನು ಇಲ್ಲದೆ ಇರುವಾಗ ಏನ್ ಮಾಡಿದ್ರಿ? ಯು ಪ್ರೇ ಫಾರ್ ಗಾಡ್ ಗಿವ್ ಮೀ. ದೇವ್ರು ಕೊಡ್ತಾರೆ. ದೇವ್ರು ಏನು ಕೊಡ್ತಾರಲ್ಲ, ಕೊಟ್ಟ ನಂತರ ಯಾರು ಕೊಟ್ಟಿದ್ದಾರೆ ಅವರನ್ನು ಬಿಟ್ಬಿಡ್ತೀನಿ. ಓಕೆ, ಏನು ಸಿಕ್ಕಿದೆಯಲ್ಲ ಅದನ್ನ ಹಿಡ್ಕೊಳ್ತೀನಿ. ಇದು ಸಮಸ್ಯೆ ನಮ್ಗೆ. ಬ್ಲೆಸ್ಸಿಂಗ್ ಮಾಡದಂತ ವ್ಯಕ್ತಿಯನ್ನು ಮರೆತು ಬಿಡ್ತೇವೆ.
ಆಶೀರ್ವಾದಗಳನ್ನು ಹಿಡ್ಕೊಳ್ತೇವೆ, ಅದರ ಮೇಲೆ ಅವಲಂಬಿತರಾಗ್ತೇವೆ, ಅದೇ ನಮ್ಮ ಉಸಿರಾಗ್ತದೆ, ಅದೇ ನಮ್ಮ ಜೀವ ಆಗ್ತದೆ. ಎಷ್ಟೋ ಜನರಿಗೆ ದೇವರನ್ನ ಕಳ್ಕೊಂಡ್ರೆ ಖುಷಿ, ಅಷ್ಟು ಟೆನ್ಷನ್ ಆಗಲ್ಲ. ಹಣ ಕಳ್ಕೊಂಡ್ರೆ ಹುಚ್ಚರಾಗ್ತಾರೆ. ಹೌದಾ? ಹಣ ಕಳ್ಕೊಂಡ್ರೆ ಬಹಳ ಹುಚ್ಚರಾಗ್ತಾರೆ. ಯಾಕೆಂದ್ರೆ ಅವರಿಗೆ ಹಣನೇ ಸರ್ವಸ್ವವಾಗಿರ್ತದೆ. ಆದ್ರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಎದ್ರ ಮೇಲೆ ಭರವಸೆ ಇಡ್ರಿ, ಯಾರನ್ನ ಆಶ್ರಯಿಸಿಕೊಳ್ರಿ? ದೇವರನ್ನ ಆಶ್ರಯಿಸಿಕೊಳ್ರಿ. ಇಟ್ ಈಸ್ ಬೆಟರ್ ಟು ಟ್ರಸ್ಟ್ ಆನ್ ದ ಲಾರ್ಡ್, ನಾಟ್ ಆನ್ ಪೀಪಲ್, ನಾಟ್ ಆನ್ ಯುವರ್ ಮನಿ. ಬೆಟರ್ ಟು ಟ್ರಸ್ಟ್ ದ ಲಾರ್ಡ್, ಬೆಟರ್ ಟು ಡಿಪೆಂಡ್ ಅಪಾನ್ ದ ಲಾರ್ಡ್. ಪ್ಲೀಸ್ ಡೋಂಟ್ ಡಿಪೆಂಡ್ ಅಪಾನ್ ಯುವರ್ ಮನಿ ಅಂಡ್ ಪವರ್ ಅಂಡ್ ಯುವರ್ ವರ್ಕ್ ಅವರ್ ಬಿಸ್ನೆಸ್. ಪ್ಲೀಸ್ ದಯಮಾಡಿ ಹೇಳ್ತಾ ಇದ್ದೇನೆ, ದೇವರ ವಾಕ್ಯದಲ್ಲಿ ದೇವರು ನಮಗೆ ಬಹಳಷ್ಟು ವಿಷಯಗಳನ್ನು ಕಲಿಸಿಕೊಟ್ಟಿದ್ದಾರೆ. ಕೋವಿಡ್ ಟೈಮಲ್ಲಿ ನೀವು ಯಾರನ್ನ ನಂಬಿದ್ರೆ ಅವೆಲ್ಲ ನಿಮ್ಗೆ ಕೈ ಬಿಟ್ಟಿದ್ವು. ಅವಾಗ ದೇವರು ಬಿಟ್ಟರೆ ಬೇರೆ ಯಾರು ಇರಲಿಲ್ಲ ನಿಮಗೆ. ಈಗ ಮತ್ತೆ ಅದೆಲ್ಲವನ್ನ ದೇವರು ಸರಿಪಡಿಸಿದ ನಂತರ ಮತ್ತೀಗ ನಮಗೆ ದೇವರು ಬೇಡ, ಅದು ಆಶೀರ್ವಾದಗಳಷ್ಟೇ ಸಾಕು. ನಾವು ಪ್ರಿಯರೇ, ಇಂಥ ಕಾರ್ಯಗಳನ್ನು ದೇವರು ಎಂದಿಗೂ ಸಹಿಸುವುದಿಲ್ಲ. ಏನಾಗರೆ ಡಿಪೆಂಡ್ ಅಪಾನ್ ಏನಂದ್ರು, ವಾಟ್ ಇಟ್ ಮೀನ್ಸ್ ಡಿಪೆಂಡಿಂಗ್ ತಿಳ್ಕೊಡ್ರಿ. ಆಲ್ ಅವರ್ ಬಾಡಿ ಪಾರ್ಟ್ಸ್, ಏನೋ ಎಲ್ಲ ಶರೀರದ ಅಂಗಗಳು ಏನ್ ಮಾಡ್ತಾ ಇದೆ? ಆಲ್ ಅವರ್ ಬಾಡಿ ಪಾರ್ಟ್ಸ್ ಆರ್ ವರ್ಕಿಂಗ್. ಕರೆಕ್ಟಾ? ಹೌದಾ? ಹಲೋ? ಎಲ್ಲ ಬಾಡಿ ಪಾರ್ಟ್ಸ್ ಕೆಲಸ ಮಾಡ್ತಾ ಇದೆ. ಯಾಕೆ ಕೆಲಸ ಮಾಡ್ತಾ ಇದೆ ಹೇಳ್ರಿ? ಯಾಕೆ? ಎಲ್ಲ ಬಾಡಿ ಶರೀರದ ಕೆಲಸ ಮಾಡ್ತಿದೆ. ಯಾಕೆ? ಎಲ್ಲ ಶರೀರದ ಅಂಗಗಳು ನಿಮ್ಮ ಮೆದುಳಿನ ಮೇಲೆ ಅವಲಂಬಿತವಾಗಿದ್ದಾವೆ. ಈಗ ನಿನ್ನ ಮೆದುಳು ಏನ್ ಪ್ರೋಗ್ರಾಮ್ ಮಾಡ್ತದೋ ಅದು ಕೈ ಮಾಡ್ತದೆ. ಅರ್ಥ ಆಯ್ತಾ? ಇದೆಲ್ಲ ಎದ್ರ ಜೊತೆ ಎದಕ್ಕೆ ಕನೆಕ್ಟ್ ಆಗಿದಾವೆ ಅಂದ್ರೆ ನಿಮ್ಮ ಮೆದುಳಿಗೆ. ಅಂದ್ರೆ ಅರ್ಥ ಏನು? ಇದೆಲ್ಲ ಎದ್ರ ಮೇಲೆ ಡಿಪೆಂಡ್ ಆಗಿದೆ. ಬ್ರೇನ್ ತೆಗೆದ್ರೆ ಕೆಲಸ ಮಾಡ್ತಾವೆ ಇವು. ಆದ್ರೆ ಒಂದು ಕೈ ಕಟ್ ಮಾಡಿದ್ರು ಬಾಡಿ ಕೆಲಸ ಮಾಡ್ತದೆ, ಒಂದು ಕಾಲು ಹೋದ್ರು ಬಾಡಿ ಕೆಲಸ ಮಾಡ್ತದೆ. ಯಾಕೆ? ಮೇನ್ ಇದಿದೆ. ಅದಕ್ಕೋಸ್ಕರ ಇದ್ರ ಮೇಲೆ ಏನಾಗಿದೆ? ಇಡೀ ಶರೀರ ಡಿಪೆಂಡ್ ಆಗಿದೆ. ಆದ್ರೆ ಕೆಲವು ಸಾರಿ ಕೆಲವು ಕೈಗಳು ಕೆಲಸ ಮಾಡೋದಿಲ್ಲ. ಯಾವಾಗ ಅಂದ್ರೆ ಆ ಕೈಗೆ ಲಕ್ಕ ಹೊಡೆದಾಗ. ಸರಿ, ಕರೆಕ್ಟಾ? ಅಂದ್ರೆ ಏನು? ಈ ಕೈಯಲ್ಲಿ ಇದಕ್ಕೆ ಪ್ಯಾರಲೈಸ್ ಆದ್ರೆ ಈ ಕೈ ಕೆಲಸ ಮಾಡೋದಿಲ್ಲ. ಯಾಕೆ ಕೆಲಸ ಮಾಡೋದಂದ್ರೆ ಇದು ಏನಾಗಿರ್ತದೆ, ಇದರ ನರ ಮೆದುಳಿಗೆ ಕನೆಕ್ಷನ್ ಕಟ್ ಆಗಿರ್ತದೆ. ಕನೆಕ್ಷನ್ ಹೋಗುವಾಗ ಇದು ಇದ್ರ ಮೇಲೆ ಡಿಪೆಂಡ್ ಆಗಲ್ಲ. ಅದು ಇದ್ರ ಮೇಲೆ ಏನ್ ಡಿಪೆಂಡ್ ಆಗಿರ್ತದೆ ಎಲ್ಲವೂ ಸರಿ ಕೆಲಸ ಮಾಡ್ತದೆ. ಅಂದ್ರೆ ಏನು? ಮೆದುಳು ಏನ್ ಹೇಳ್ತದೆ ಅದು ನನ್ನ ಶರೀರ ಮಾಡ್ತದೆ. ಕೆಲವು ಸರಿ ಮೆದುಳು ಹೇಳಿದ್ದು ಕೆಲಸ ಮಾಡೋದಿಲ್ಲ ಶರೀರ. ಯಾಕೆ ಅಂದ್ರೆ ಅದಕ್ಕೆ ಪ್ಯಾರಲೈಸ್ ಆಗಿದೆ. ಈಗ ನಮ್ಮ ತಲೆ ಯಾರು? ನಮ್ಮ ತಲೆ ಯಾರು? ನಮ್ಮ ತಲೆ ಯಾರು? ನಂಬ್ತೀರಾ? ಎಲ್ರು ನಂಬ್ತೀರಾ? ಹಲೋ, ಹಿಂದಿ ಕೂತವ್ರು, ನಮ್ಮ ತಲೆ ಯಾರು? ತಲೆ ಹೇಳ್ದಂಗೆ ಕೇಳ್ತಿದ್ದೀರಾ? ಒಂದು ವೇಳೆ ತಲೆ ಹೇಳ್ದಂಗೆ ಈ ಶರೀರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನ್ ಅರ್ಥ? ಲಕ್ಕ ಹೊಡೆದಿದೆ. ಯೇಸು ಹೇಳಿದ್ದನ್ನ ಈಗ ನೀವು ಮಾಡ್ಲಿಲ್ಲ ಅಂದ್ರೆ ಏನ್ ಅರ್ಥ? ಅಂದ್ರೆ ಏನು? ಈ ಕೈ ಕೇಳ್ತಾ ಇಲ್ಲ ಮೆದುಳು ಹೇಳಿದ್ದು. ಮೆದುಳು ಹೇಳ್ತಾ ಇದೆ ಎಬುಸು ಕೈ ಅಂತ, ಆದ್ರೆ ಕೈ ಏನ್ ಮಾಡ್ತಾ ಇಲ್ಲ? ಹೇಳ್ತಾ ಇಲ್ಲ. ಯಾಕೆ? ಲಕ್ಕ ಹೊಡೆದಿದೆ. ಎಷ್ಟೋ ಸಾರಿ ದೇವ್ರು ನಿಮಗೆ ಹೇಳ್ತಿರ್ತಾರೆ ಇದನ್ನ ಮಾಡು, ನಾವು ಮಾತ್ರ ಮಾಡೋದೇ ಇಲ್ಲ. ತಿಳ್ಕೊಂಬಿಡ್ರಿ, ದೇವ್ರು ಹೇಳಿದ್ದನ್ನು ನೀವು ಇನ್ನು ಮುಂದೆ ಮಾಡ್ಲಿಲ್ಲ ಅಂದ್ರೆ ಏನಾಗಿದೆ ನಿಮಗೆ? ಪಕ್ಕ ದೇವ್ರು ಹೇಳಿದ ಮೇಲೂ ನೀವು ಮಾಡದಿದ್ರೆ ಬೇರೆ ಏನು ಅರ್ಥ ಅಲ್ಲ, ನಿಮಗೆ ಲಕ್ವಾನೆ ಹೊಡೆದಿದೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ರೀತಿಯಾಗಿ ನೀವು ಮಾಡೋದಾದ್ರೆ ನಿಜವಾಗಿ ಹೇಳ್ತೇನೆ ದೇವರಿಗೆ ನೋವಾಗುತ್ತೆ. ಆದಿಕಾಂಡ ಪುಸ್ತಕದಲ್ಲಿ ದೇವರು 2 ಮರಗಳನ್ನಿಟ್ರು. ಯಾವ ಮರ? ಒಂದು ಜ್ಞಾನದ ಮರ, ಇನ್ನೊಂದು ಜೀವದ ಮರ. ಜ್ಞಾನದ ಮರ ಯಾವುದು? ಒಳ್ಳೆದರ ಕೆಟ್ಟದರ ಅರಿವನ್ನು ಮುಟ್ಟಿಸುವಂತ ಒಂದು ಮರ. ಓಕೆ, ಇನ್ನೊಂದು ಯಾವುದು? ಜೀವದ ಮರ. ಇದು ಜೀವದ ಮರ ಅಂದ್ರೆ ಜೀವ ಕೊಡುವಂತ ಮರ ಆಗಿತ್ತು. ಅಂದ್ರೆ ಈ 2 ಮರಗಳು 2 ದೇವರ ಮಾರ್ಗಗಳನ್ನ ತೋರಿಸ್ತದೆ. ಸೊ ದೇವರಿಗೆ ಬೇಕಾಗಿದ್ದು ಜೀವದ ಮಾರ್ಗದಲ್ಲಿ ಹೋಗ್ಬೇಕು. 2 ಟ್ರೀ ಇತ್ತಲ್ಲ, ದೇರ್ ಆರ್ 2 ಟ್ರೀಸ್ ಇನ್ ಈಡನ್ ಗಾರ್ಡನ್. ಹೌದಾ?
ಫಸ್ಟ್ ಟ್ರೀ ಇಸ್ ದ ಟ್ರೀ ಆಫ್ ಲೈಫ್, ಸೆಕೆಂಡ್ ಟ್ರೀ ಇಸ್ ದ ಟ್ರೀ ಆಫ್ ನಾಲೆಜ್. ಬಟ್ ದೇವ್ರು ಎಲ್ಲಿ ಹೋಗ್ಬೇಕಾಗಿತ್ತು? ದೇವ್ರಿಗೆ ಬೇಕಾಗಿದ್ದು ಯಾವುದು? ಜೀವದ ಮರ. ಈ ಎರಡೂ ಮರದ ಮಧ್ಯದಲ್ಲಿ ಗಾಡ್ ಕ್ರಿಯೇಟೆಡ್ ಆಡಮ್ ಅಂಡ್ ಈವ್. ಆಡಮನ ಅವಳನ್ನ ಕ್ರಿಯೇಟ್ ಮಾಡಿ ಅವರ ಮಧ್ಯದಲ್ಲಿ ಇಟ್ಟು ಒಂದೇ ಮಾತು ಹೇಳಿದ್ರೆ ಏನು ಅರ್ಥ? ಏನು? ದೇವರು ಆಡಮನ್ನು ಸೃಷ್ಟಿ ಮಾಡುವಾಗ ವಿತೌಟ್ ನಾಲೆಜ್ ಸೃಷ್ಟಿ ಮಾಡಿದ್ರು. ಹೆಂಗ್ ಸೃಷ್ಟಿ ಮಾಡಿದ್ರು? ವಿತೌಟ್ ನಾಲೆಜ್ ಆಫ್ ಗುಡ್ ಅಂಡ್ ಈವಿಲ್. ಒಳ್ಳೆದ್ದು ಕೆಟ್ಟದ್ರ ಅರಿವು ಬೇಡ ಅಂತ ಮನುಷ್ಯನನ್ನು ಉಂಟು ಮಾಡಿದ್ರು ದೇವರು. ಆ ಸಮಯದಲ್ಲಿ ದೇವ್ ಎಂಟ್ರಿ ಕೊಡುದು ಸೈತಾನ ಎಂಟ್ರಿ ಕೊಟ್ಟು ಏನ್ ಮಾಡ್ದ? ನೋಡು, ನೀನು ಈ ಹಣ್ಣು ತಿಂದಾಗಲೇ ನಿನಗೆ ಬುದ್ಧಿ ಬರ್ತದೆ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅರಿವು ಮೂಡ್ತದೆ. ಒಂದು ವೇಳೆ ಇಫ್ ಯು ಡೋಂಟ್ ಈಟ್ ದಿಸ್ ಫ್ರೂಟ್ ಯು ವಿಲ್ ನಾಟ್ ಗೆಟ್ ಎನಿ ನಾಲೆಜ್ ಆಫ್ ಗುಡ್ ಅಂಡ್ ಇವಿಲ್. ಯಾವಾಗ ಇವನಿಗೆ ಏನ್ ಅನ್ನಿಸ್ತು? ಎಸ್, ಓಕೆ, ಟರ್ನ್ ಟು ಜೆನೆಸಿಸ್ 3:5, ಆದಿಕಾಂಡ ಪುಸ್ತಕ. ಓಕೆ, ಇಮ್ಯಾಜಿನ್, ಜಸ್ಟ್ ಥಿಂಕ್ ಮಾಡ್ರಿ. ದೇರ್ ಆರ್ 2 trees. ಒನ್ ಈಸ್ ಟ್ರೀ ಆಫ್ ಲೈಫ್, ಇನ್ನೊಂದು ಟ್ರೀ ಆಫ್ ಗುಡ್ ಅಂಡ್ ನಾಲೆಜ್ ಟ್ರೀ. ಸೈತಾನ್ ಯಾವ ಟ್ರೀ ಹಣ್ಣು ತಿನ್ನಂತಿದ್ದಾನೆ ತಿಳ್ಕೊಡ್ರಿ. ಸೈತಾನ್ ಬಂದು ಜೀವದ ವೃಕ್ಷದ ಹಣ್ಣು ತಿನ್ನಂತ ಹೇಳ್ತಾ ಇಲ್ಲ. ಬಟ್ ಯಾವ ಟ್ರೀ ಹಣ್ಣು ತಿನ್ಬೇಕು ನೀನು? ಜ್ಞಾನದ ಟ್ರೀ, ದ ಟ್ರೀ ಆಫ್ ನಾಲೆಜ್. ಪ್ಲೀಸ್ ಈಟ್ ದ ಫ್ರೂಟ್ ಆಫ್ ದ ಟ್ರೀ ಆಫ್ ನಾಲೆಜ್, ಬಟ್ ಡೋಂಟ್ ಟಚ್ ದ ಫ್ರೂಟ್ ಆಫ್ ದ ಟ್ರೀ ಆಫ್ ಲೈಫ್. ಸಿ, ಇಮ್ಯಾಜಿನ್, ಅರ್ಥ ಮಾಡ್ಕೊಡ್ರಿ. ಯಾಕೆ ಅವನು ಹಿಂಗೆ ಹೇಳ್ತಾ ಇದ್ದಾನಂದ್ರೆ, ನೀನ್ ತಿಂದ್ರೆ ಏನಾಗ್ತೀಯಾ? ಹಲೋ, ಏನಾಗ್ತೀಯಾ ಕೇಳ್ರಿ, ಏನಾಗ್ತೀರಾ? ಈ ಹಣ್ಣು ತಿಂದಾಗಲೇ ದೇವರಂಗೆ ಆಗ್ತೀಯಾ. ಅರ್ಥ ಏನ್ ಗೊತ್ತಾ? ಈ ಹಣ್ಣು ತಿಂದ ನಂತರ ನೀನೇ ದೇವರಾದ್ರೆ ಇನ್ನೊಬ್ಬ ದೇವರ ನಿನಗೆ ಅವಶ್ಯಕತೆ ಇಲ್ಲ. ನೀನು ಈ ಹಣ್ಣು ತಿಂದ ನಂತರ ನಿನಗೆ ದೇವರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನಿನಗೆ ಜ್ಞಾನ ಬಂದಾಯ್ತು, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ನಿಂಗೆ ಗೊತ್ತಾಯ್ತು. ಹಾಗಾಗಿ ನೀನು ದೇವರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ಡಿಪೆಂಡ್ ಅಪಾನ್ ಗಾಡ್, ಬಿಕಾಸ್ ಯು ನೋ ವಾಟ್ ಈಸ್ ಗುಡ್ ಅಂಡ್ ವಾಟ್ ಈಸ್ ಇವಿಲ್. ಯು ವಿಲ್ ಬಿಕಮ್ ಲೈಕ್ ಎ ಗಾಡ್ ಅಂದಾಗ ಆದಾಮ ಏನ್ ಮಾಡ್ದ? ಆ ಹಣ್ಣನ್ನು ತಿಂದು ತಾನು ಬೆತ್ತಲೆ ಆಗಿದೆ ಎಂಬ ಜ್ಞಾನ ಬಂತು, ತಿಳುವಳಿಕೆ ಬಂತು. ಆದ್ರೆ ಅವನಿಗೆ ಗೊತ್ತಿಲ್ಲಂಗೆ ದೇವರಿಂದ ದೂರ ಹೋದ. ಕೇಳ್ತಾ ಇದ್ದೆ ನಾನು ಹೇಳಿದೆಲ್ಲ? ಹಲೋ, ಇವತ್ತು ಸಮಸ್ಯೆ ಏನ್ ಗೊತ್ತಾ? ನಮಗೂ ಕೂಡ ದೇವರ ದಶಾಗ್ನಿಗಳು ಗೊತ್ತು, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಎಲ್ಲವನ್ನೂ ಗೊತ್ತು. ಅದಕ್ಕಾಗಿ ದೇವರ ಮೇಲೆ ಅವಲಂಬಿತರಾಗುವುದನ್ನು ಬಿಟ್ಟು ಬಿಟ್ಟಿದ್ದೇವೆ. ನಾವೇನ್ ಮಾಡ್ತಾ ಇದ್ದೀವಿ ಗೊತ್ತಾ? ನಮಗೆಲ್ಲ ಗೊತ್ತಿದೆಯಲ್ರಿ. ನಮಗೇನು ಗೊತ್ತಿಲ್ಲ ದೇವ್ರ ವಾಕ್ಯ? ಪಾಸ್ಟರ್ ಹೇಳಿದ್ರೆ ನಮ್ಗೆ ಗೊತ್ತಾಗ್ಬೇಕಾ? ನಮಗೆಲ್ಲ ಗೊತ್ತು, ದೇವರ ವಾಕ್ಯ ಗೊತ್ತು, ದಶಾಗ್ನಿಗಳು ಗೊತ್ತು, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ನಮಗೂ ಗೊತ್ತು. ಇನ್ನೊಬ್ರು ಹೇಳೋ ಅವಶ್ಯಕತೆ ಏನಿಲ್ಲ. ನಮಗೆ ದೇವ್ರ ಜ್ಞಾನ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ, ಕೆಲಸ ಮಾಡ್ತೇವೆ. ನಮಗೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ದಿಸ್ ಈಸ್ ವಾಟ್ ಸೈತಾನ್ ಇಸ್ ಡೂಯಿಂಗ್ ಇನ್ ದ ಚರ್ಚ್. ಸೈತಾನ್ ಇದನ್ನೇ ಸಭೆಯಲ್ಲಿ ಮಾಡ್ತಾ ಇದ್ದಾನೆ. ನಿಮ್ಮನ್ನ ಹೇಗಾದ್ರೂ ಮಾಡಿ ದೇವರಿಂದ ದೂರ ತಗೊಂಡು ಹೋಗ್ಬೇಕು ಅನ್ನೋದು ಸೈತಾನ್. ಯಾಕೆಂದ್ರೆ ನೀವು ದೇವರ ಮೇಲೆ ಹೇಗೂ ಡಿಪೆಂಡ್ ಆಗೋದು ಬೇಡ. ದೇವರ ವಾಕ್ಯ ಹೇಳ್ತದೆ, ದೇವರ ಮೇಲೆ ನಂಬಿಕೆ ಇಡು, ದೇವರ ಮೇಲೆ ಭರವಸೆ ಇಡು. ನಿನ್ನ ಅವಶ್ಯಕತೆಗಳಿಗೋಸ್ಕರ ಏನೇ ಬರಲಿ, ಯಾರನ್ನ ನೋಡು? ದೇವರನ್ನ ನೋಡು. ಬಟ್ ಸಮಸ್ಯೆ ಏನೀಗ? ನಾವ್ ಯಾರು ಕೂಡ ದೇವರನ್ನ ನೋಡ್ತಾ ಇಲ್ಲ. ಸಮಸ್ಯೆಗಳು ಏನಾಗಿದೆ? ಈಗ ನಾವು ದೇವರಂಗೆ ಆಗುವಂತ ಒಂದು ಟೆಂಪ್ಟೇಷನ್ ಬಂದ್ಬಿಟ್ಟಿದೆ. ನಮಗೆಲ್ಲ ಗೊತ್ತಿದೆ, ಎಲ್ಲ ತಿಳುವಳಿಕೆ ಆಗಿದೆ. ಹಾಗಾಗಿ ನಾವೇನ್ ಮಾಡ್ತಾ ಇಲ್ಲ ಈಗ ಅಂದ್ರೆ, ಆತ್ಮಿಕವಾಗಿ ಸತ್ತು ಹೋಗಿದ್ದೇವೆ, ದೇವರಿಂದ ದೂರ ಹೋಗಿದ್ದೇವೆ, ದೇವರ ಮೇಲೆ ಅವಲಂಬಿತರಾಗುವುದನ್ನು ಬಿಟ್ಟುಬಿಟ್ಟಿದ್ದೇವೆ. ಒಳ್ಳೆದರ ಕೆಟ್ಟದರ ಅರಿವನ್ನು ಮೂಡಿಸುವುದು. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಇಲ್ಲೊಂದು ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಗೊತ್ತಿಲ್ಲ. ಗೊತ್ತಿದೆಯಾ? ಈ ಮಕ್ಕಳಿಗೆ ಗೊತ್ತಿಲ್ಲೋದ್ರಿಂದ ಈ ಮಕ್ಕಳು ಯಾರ ಮೇಲೆ ಡಿಪೆಂಡ್ ಆಗಿದ್ದಾವೆ? ತಂದೆ ತಾಯಿಗಳ ಮೇಲೆ. ಅದೇ ಈ ಮಗು ದೊಡ್ಡದಾಗಿ ಯವನಸ್ಥನಾಗಿ ಬೆಳೆದ ಮೇಲೆ ಈ ಮಗುಗೆ ಕೆಟ್ಟದ್ಯಾವುದು ಒಳ್ಳೇದ್ಯಾವುದು ಗೊತ್ತಾಗ್ತದೆ, ಅದು ಇಂಡಿಪೆಂಡೆಂಟ್ ಆಗ್ತದೆ.
ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರ ಆಗ್ತದೆ, ದೇವರ ಮೇಲೆ ಅವಲಂಬಿತರಾಗೋಗ್ಬಿಟ್ಟಿರ್ತದೆ. ಇವತ್ತು ಇದೇ ನಡೀತಾ ಇದೆ. ಆತ್ಮಿಕವಾಗಿ ದೇವರು ಬಯಸ್ತಾನೆ, ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಬಟ್ ಸಮಸ್ಯೆ ಏನು, ನಾವು ಚಿಕ್ಕ ಮಕ್ಕಳಂತೆ ತಿಳ್ಕೊಡ್ರಿ, ಚೈಲ್ಡಿಶ್ ಬೇರೆ, ಬಟ್ ಬಿ ಲೈಕ್ ಎ ಚೈಲ್ಡ್ ಬೇರೆ. ಓಕೆ, ಇನ್ನೊಂದು ವಾಕ್ಯ ಓದೋಣ. ಯೋಹಾನ್ ಬರೆದ ಸುವಾರ್ತೆ, ದ ಬುಕ್ ಆಫ್ ಜಾನ್ 15:5. Okay. See, I am the vine and you are the branches. He who abides in me, he bears the fruit. ಅಂದ್ರೆ ಏನು, ನೀವು ನನ್ನಲ್ಲಿ ನೆಲೆಗೊಂಡ್ರೆ ಮಾತ್ರ ಏನ್ ಮಾಡಕ್ಕಾಗ್ತದೆ, ಫಲ ಕೊಡ್ಲಿಕ್ಕೆ ಸಾಧ್ಯ. ನೀವು ನನ್ನನ್ನ ಬಿಟ್ಟು, ಹಲೋ ಪಕ್ಕದವರಿಗೆ ಹೇಳ್ರಿ, ದೇವರನ್ನ ಬಿಟ್ಟು ಏನು ಮಾಡಕ್ಕಾಗಲ್ಲ. ಕೀರ್ತನೆ 124 ಓದಿದ್ರಲ್ಲ, ಏನಿತ್ತು 124ನೇ ಕೀರ್ತನೆ? ದೇವರು ಬಿಟ್ರೆ ನಿಮಗೆ ಯಾರ ಗತಿ ಇದೆಯಾ? ದೇವರು ನಮ್ಮ ಜೊತೆಗೆ ಇಲ್ಲಾದ್ರೆ ನಮ್ಮ ಗತಿ ಏನು? ಓದ್ ಮಾದು. ನೀವ್ ಹೇಳ್ರಿ, ನಿಮ್ ಜೊತೆಗೆ ದೇವರಿಲ್ಲ ಅಂದ್ರೆ ನಿಮ್ ಗತಿ ಏನಾಗ್ತದೆ? ಅರ್ಥ ಏನು? ಇವತ್ತು ನಾವ್ ಏನಾರು ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ದೇವರು. ದೇವರೇ ನಮ್ ಜೊತೆಗೆ ಇಲ್ಲ ಆದ್ರೆ ನಮ್ಮ ಗತಿ ಅದೋ ಗತಿ. ಇಷ್ಟೊತ್ತಿಗೆ ನಾವು ಸತ್ತು ಮುಗಿದೋಗಿರ್ತಿತ್ತು ನರಕದಲ್ಲಿ. ಆದ್ರೆ ದೇವರು ನಮ್ಮ ಜೊತೆಗೆ ಇರುವುದರಿಂದ ಇವತ್ತು ನಾವು ಬದುಕಿದ್ದೀವಿ. ಅದಕ್ಕೆ ಇಲ್ಲೇ ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಬಿಟ್ಟು ಯು ಕ್ಯಾನಾಟ್ ಡೂ ಎನಿಥಿಂಗ್ ವಿತೌಟ್ ಮೀ. ಬಟ್ ನಾವು ಹೇಳ್ತೇವೆ, ಸ್ವಾಮಿ ಅದೆಲ್ಲ ಸುಳ್ಳು, ನಾವೆಲ್ಲ ನಾವು ಮಾಡ್ತೀವಿ, ಇಲ್ಲಾಂದ್ರೂ ನಡೀತದೆ. ಇದು ನಾವು ಮಾಡ್ತಾ ಇದ್ದೇವೆ. ದೇವ್ರು ಇಲ್ಲಾಂದ್ರೆ ಎಲ್ಲ ನಡೀತದೆ. ಫಸ್ಟ್ ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ನನಗೆ ಗೊತ್ತಿದೆ. ಈ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳುವಳಿಕೆ ಕೊಟ್ಟವ್ರು ಯಾರು ನಿಮಗೆ? ಆದಾಮನನ್ನು ದೇವ್ರು ಸೃಷ್ಟಿ ಮಾಡಿದಾಗ ಈ ಮನುಷ್ಯನಿಗೆ ಒಳ್ಳೇದು ಕೆಟ್ಟದ್ದು ಅರಿವು ಇರಬಾರದು ಅಂತ ಉಂಟು ಮಾಡಿದ್ರು. ಯಾಕೆ? ಅವಾಗ ಏನಾಗ್ತಾನೆ, ಅವನು ಪರಿಪೂರ್ಣವಾಗಿ ದೇವರನ್ನೇ ಅವಲಂಬಿಸಿರ್ತಾನೆ. ಬಟ್ ಸಮಸ್ಯೆ ಏನಾಯ್ತು, ಯಾವಾಗ ಒಳ್ಳೇದು ಕೆಟ್ಟದ್ದು ಗೊತ್ತಾಯ್ತು, ದೇವರ ಮೇಲೆ ಡಿಪೆಂಡ್ ಆಗೋದು ಬಿಟ್ಟ ಅವನು. ತಿಳ್ಕೊಡ್ರಿ, ತಾನೇ ಬಟ್ಟೆ ಹೊಲ್ಕೊಳಕ್ ಸ್ಟಾರ್ಟ್ ಮಾಡ್ದ. ಹೌದಾ? ಯಾಕಂದ್ರೆ ಅವನಿಗೆ ಮುಂಚೆ ಗೊತ್ತಿರಲಿಲ್ಲ. ಇಲ್ಲಿ ಹೇಳ್ತದೆ, ಯು ಕ್ಯಾನಾಟ್ ಡೂ ಎನಿಥಿಂಗ್ ವಿತೌಟ್ ಮೀ. ಅಂದ್ರೆ ಏನು? ಬ್ರಾಂಚ್ ಅಂದ್ರೆ ಕೊಂಬೆ, ಬಳ್ಳಿ ಇಲ್ಲ ಆದ್ರೆ ಇಟ್ ಈಸ್ ಹೆಲ್ಪ್ಲೆಸ್, ನೋ ಯೂಸ್. ನೀವೇನಾದ್ರೂ ಬಳ್ಳಿ ನನಗೆ ನೀನು ಅವಶ್ಯಕತೆ ಇಲ್ಲ, ನಾನು ಫಲ ಕೊಡ್ತೇನಂತ ನೀವು ಹೇಳಿದ್ರೆ ನೋ. ನಿನಗೆ ಫಲ ಸಿಗುವುದೇ ನೀನ್ ಇದ್ರ ಮೇಲೆ ಡಿಪೆಂಡ್ ಆದ್ರೆ. ನಿನ್ ಜೀವಿತದಲ್ಲಿ ಆಶೀರ್ವಾದ ಮುಂದೆ ಕೂಡ ಬರಬೇಕಾದ್ರೆ ನೀನು ಆ ಬಳ್ಳಿ ಜೊತೆಗೆ ಅಂಟ್ಕೊಳ್ಬೇಕು. ಅಂಟ್ಕೊಳ್ಳೋದ ಅರ್ಥ ಏನು? ನಿನ್ ಕೆಲಸ ಅದ್ರ ಮೇಲೆ ಡಿಪೆಂಡ್ ಆಗೋದಷ್ಟೇ. ನೀನು ಫಲ ಕೊಡ್ಬೇಕಾಗಿಲ್ಲ, ಫಲ ಆಟೋಮೆಟಿಕ್ ಬರ್ತದೆ, ಆಶೀರ್ವಾದ ಆಟೋಮೆಟಿಕ್ ಬರ್ತದೆ. ನಿನ್ ಕೆಲಸ ಏನು? ಬಳ್ಳಿ ಜೊತೆಗೆ ಅವಲಂಬಿಸು, ಅದನ್ನ ಅಂಟಿಕೊಳ್ಳೋದ ಅರ್ಥ ಏನು ಗೊತ್ತಾ? ಐ ಕ್ಯಾನಾಟ್ ಡೂ ಎನಿಥಿಂಗ್ ವಿತ್ ಓನ್ಲಿ ಮೈ ಸೆಲ್ಫ್. ನನ್ನನ್ನು ನಾನು ಏನು ಮಾಡೋಕ್ಕಾಗಲ್ಲ, ದೇವರೇ ನನ್ನ ಜೊತೆಗೆ ಇದ್ದುಕೊಂಡು ಮಾಡಬೇಕು. ಅದೇ ಇಲ್ಲಿ ವಾಕ್ಯ ಹೇಳ್ತದೆ, ಐ ಆಮ್ ದ ವೈನ್, ಯು ಆರ್ ದ ಬ್ರಾಂಚಸ್. ಹಿ ದಟ್ ಸೇಸ್ ಇನ್ ಮೀ ಸ್ಟೇಸ್ ಇನ್ ಮೀ ಅಂಡ್ ಐ ಇನ್ ಹಿಮ್. ಓಕೆ, ದ ಸೇಮ್ ಬ್ರಿಂಗ್ ಫೋರ್ತ್ ಮಚ್ ಫ್ರೂಟ್, ಫಾರ್ ವಿತೌಟ್ ಮೀ ಯು ಕ್ಯಾನಾಟ್ ಡೂ ಎನಿಥಿಂಗ್. ನಾನು ಇಲ್ಲದೆ ಹೋದ್ರೆ ನೀವೇನು ಮಾಡೋಕ್ಕಾಗಲ್ಲ. ಕೊಂಬೆ ತನ್ನಕ್ಕೆ ತಾನಷ್ಟೇ ಫಲ ಕೊಡ್ಲಿಕ್ಕೆ ಇಂಪಾಸಿಬಲ್. ಆ ಕೊಂಬೆ ಏನೇ ಇದ್ರು ಫಲ ಬರಬೇಕಾದ್ರೆ ಅದು ಬಳ್ಳಿಗೆ ಅಂಟಿಕೊಳ್ಳೇಬೇಕು. ದೇವರು ನಮ್ಮನ್ನ ಬಳ್ಳಿ ಅಂತ ಇಟ್ಟಿದ್ದಾರೆ, ನಾವು ಕೊಂಬೆಗಳಾಗಿದ್ದೇವೆ, ನನ್ನ ದೇವರು ಬಳ್ಳಿ ಆಗಿದ್ದಾನೆ. ನನ್ನ ಕೆಲಸ ಏನೀಗ? ದೇವರನ್ನ ಅಂಟಿಕೊಳ್ಳೋದು, ದೇವರ ಮೇಲೆ ಅವಲಂಬಿತರಾಗೋದು. ಇಲ್ಲ ಆದ್ರೆ ಪ್ರಿಯರೇ, ವಿ ಆರ್ ವೇಸ್ಟ್. ಅದ್ರಲ್ಲಿ ಏನಿದೆ? ಯೇಸು ಕ್ರಿಸ್ತನು ತಾನು ಏನು ಹೇಳ್ತಾನೆ ಗೊತ್ತಾ? ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಜಾನ್ 5:19 ಹೇಳ್ತದೆ, ಇವನ್ ನಾನು, ಯಾರು? ಯೇಸು ಸ್ವಾಮಿ,
ಇವನ್ ನಾನು ಸಹ ಏನ್ ಮಾಡ್ತೇನೆ, ನನ್ನಷ್ಟಕ್ಕೆ ನಾನು ಏನು ಮಾಡಲ್ಲ. ನೀವು ಈ ಮಾತು ಹೇಳ್ಬೋದಾ? ನನ್ನಷ್ಟಕ್ಕೆ ನಾನು ಏನು ಮಾಡೋದಿಲ್ಲ, ದೇವ್ರು ಹೇಳಿದ್ದನ್ನೇ ಮಾಡ್ತೇನೆ ಅಂತ ಹೇಳ್ತೀರಾ? ಹಲೋ, ನೀವು ಮಾತಾಡ್ಬೇಕಾ? ನಾನು ಮನುಷ್ಯರ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊತೀನಿ, ಗೋಡೆಗಳ ಜೊತೆಗೆಲ್ಲ. ನನ್ನಷ್ಟಕ್ಕೆ ನಾನು ಏನು ಮಾಡುವುದಿಲ್ಲ, ನನ್ನ ಕರ್ತನು ಏನ್ ಹೇಳ್ತಾನೆ ಅದನ್ನೇ ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಯಾಕೆ ಗೊತ್ತಾ? ಎವ್ರಿ ಡೇ ನಮ್ಮ ಜೀವಿತದಲ್ಲಿ ನಾವು ಮಾಡ್ತಾ ಇರೋದು ಇದೇ ಕಾರ್ಯ. ಏನು? ನನ್ನಷ್ಟಕ್ಕೆ ನಾನೇ ಎಲ್ಲವನ್ನ ಮಾಡುದು, ಎಲ್ಲಷ್ಟಕ್ಕೆ ನಾನೇ. ಯೆಹೋಶುವನಿಗೆ ದೇವರು ಒಂದು ದೊಡ್ಡ ಟಾಸ್ಕ್ ಕೊಡ್ತಾ ಇದ್ದಾರೆ. ಏನು? ಈಗ ನನ್ನ ದಾಸನಾದ ಮೋಶೆ ಸತ್ತ, ಈಗ ನೀನ್ ಎದ್ದೇಳು, ಈ ಇಸ್ರಾಯೇಲನ್ನ ನಡೆಸ್ಕೊಂಡು ಹೋಗು. ಸ್ವಾಮಿ ನಾನಾ? ಹೌದು. ಹಾಗಾದ್ರೆ ನಾನು ಹೆಂಗೆ ಮಾಡ್ಲಿ? ಓನ್ಲಿ ಒನ್. ಯೆಹೋಶುವ 1:8 ಏನ್ ಹೇಳ್ತದೆ? ನೀನು ಯಾವಾಗಲೂ ನನ್ನ ವಾಕ್ಯವು ನಿನ್ನ ಬಾಯಲ್ಲಿರಲಿ, ಹಗಲಿರುಳದನ್ನು ಧ್ಯಾನಿಸು. ಅರ್ಥ ಏನ್ ಗೊತ್ತಾ? ನೀ ನನ್ನ ವಾಕ್ಯದ ಮೇಲೆ ಅವಲಂಬಿತನಾಗಿ ಸಾಕು, ನಾನು ನಿನ್ನ ನಡೆಸ್ಕೊಂಡು ಹೋಗ್ತೇನೆ. ಯಾಕೆ ಗೊತ್ತಾ? ನ್ಯೂ ಟಾಸ್ಕ್, ನ್ಯೂ ಅಸೈನ್ಮೆಂಟ್ ಇದೆ ಜೋಶುವಾಗೆ. ಹಿ ಹ್ಯಾಸ್ ಟು ಕ್ರಾಸ್ ದ ಜೋರ್ಡನ್ ರಿವರ್. ಜೋಶುವ ಯೋರ್ದನ್ ಹೊಳೆ ದಾಟಬೇಕು. ಮತ್ತೆ ಮುಂದೆ ದೊಡ್ಡ ದೊಡ್ಡ ಬಲಿಷ್ಠ 31 ಅರಸರು ಕಾಯ್ತಿದ್ದಾರೆ, ಅವರನ್ನು ಸೋಲಿಸಬೇಕು. ಹೊಸ ಹುಡುಗ, ಯವನಸ್ಥ. ಹಾಗಾದ್ರೆ ದೇವರು ಯಾಕೆ ಅಲ್ಲಿ ಆರೋನ್ ಇದ್ರು, ಕಾಲೇಬ್ ಇದ್ರು, ಊರನಿದ್ದ, ಹೌದಾ? ಇವರೆಲ್ಲ ಇದ್ರು ಸಹ ದೇವರು ಜೋಶುವನ್ ಯಾಕೆ ಆರಿಸ್ಕೊಂಡ್ರು ಗೊತ್ತಾ? ನೆಕ್ಸ್ಟ್ ಲೀಡರ್ ಯಾಕೆ ಜೋಶುವಾದ ಗೊತ್ತಾ? ಓನ್ಲಿ ಒನ್ ರೀಸನ್. ಅವನು ಯಾವಾಗಲೂ ದೇವರ ಮೇಲೆ ಅವಲಂಬಿತರಾಗ್ತಿದ್ದ. ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗ್ತಿದ್ದ, ಅಲ್ಲಿ 40 ದಿವಸ ಹಗಲಿರುಳು ಉಪವಾಸ ಮಾಡ್ದ. ಅಲ್ಲಿ ಕಾಲೇಬ್ ಹೋಗ್ಲಿಲ್ಲ, ಊರನ್ನು ಹೋಗ್ಲಿಲ್ಲ, ಆರೋನು ಹೋಗ್ಲಿಲ್ಲ. ಯಾರು ಹೋದ್ರು ಗೊತ್ತಾ? ಯೆಹೋಶುವ ವೇಟ್ ಮಾಡ್ತಿರ್ತಿದ್ದ. ಒಂದು ಟೆಂಟ್ ಮಾಡಿದ್ರು, ದೇವದರ್ಶನ ಗುಡಾರ ಮಾಡಿದ್ರ. ಅಲ್ಲಿ ಯಾವಾಗಲೂ ಮೋಶೆ ಹೋಗಿ ದೇವರೊಟ್ಟಿಗೆ ಸ್ನೇಹಿತನಾಗಿ ಮಾತಾಡ್ಕೊಂಡು ಬರ್ತಿದ್ದ. ಮೋಶೆ ಮಾತಾಡ್ಕೊಂಡು ಮನೆಗೆ ಹೋಗ್ತಿದ್ದ, ಆದ್ರೆ ಟೆಂಟ್ ಒಳಗೆ ಯಾರು ಇರ್ತಿದ್ರು? ಯೆಹೋಶುವ. ಯಾಕೆ? ಅವನಿಗೇನು ದೇವರ ಪ್ರಸನ್ನತೆಯಲ್ಲಿ ಇರಬೇಕು, ದೇವರನ್ನೇ ಹುಡುಕಬೇಕು. ಇವತ್ತು ಚರ್ಚಲ್ಲಿ ಇರ್ಲಿಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? ಮುಗಿದ ತಕ್ಷಣ ನಾನು ಇಲ್ಲಿ ಪ್ರೈಸ್ಗಳನ್ನು ಕೊಡುವ ಒಳಗಡೆ ಮಾಯಾ. ಯಾಕೆ? ಬಹಳ ಇಂಪಾರ್ಟೆಂಟ್ ವರ್ಕ್. ಏನ್ ಇಂಪಾರ್ಟೆಂಟ್ ವರ್ಕ್ ಗೊತ್ತಾ? ಏನ್ ಇಂಪಾರ್ಟೆಂಟ್ ವರ್ಕ್? ಕೆಲವರಿಗೆ ಆಟ ಇಂಪಾರ್ಟೆಂಟ್, ಕೆಲವರಿಗೆ ಊಟ ಇಂಪಾರ್ಟೆಂಟ್. ನಾನು ಹೇಳ್ತಾ ಇದ್ದೇನೆ, ಅವನು ಹಗಲು ರಾತ್ರಿ ದೇವರ ಸನ್ನಿಧಾನದಲ್ಲಿ ಇರ್ತಿದ್ದ. ಪ್ರಿಯರೇ, ಸುಮ್ಮನೆ ದೇವರು ನಮ್ಮನ್ನು ಉಪಯೋಗಿಸುವುದಿಲ್ಲ, ನನ್ನ ಜೀವಿತದಲ್ಲಿ ಆಶೀರ್ವಾದ ಬರುವುದಿಲ್ಲ. ದಯಮಾಡಿ ದೇವರ ಸಾನ್ನಿಧ್ಯವನ್ನು ಪ್ರೀತಿಸ್ರಿ, ದೇವರನ್ನು ಪ್ರೀತಿಸಿ. ದೇವರನ್ನು ಬಿಟ್ಟು ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ, ನೀವು ನನ್ನನ್ನು ಬಿಟ್ಟು ಏನಾಕ್ ಮಾಡೋಕ್ಕಾಗಲ್ಲ. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಇವನ್ ನಾನು ಸಹ ದೇವರನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ, ನನ್ನಷ್ಟಕ್ಕೆ ನಾನು ಏನು ಮಾಡುವುದಿಲ್ಲ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನೊಂದು ಚಿಕ್ಕ ಮಗು ಹಾಗೆ ನನ್ನ ಅಪ್ಪ ನನಗೆ ಏನ್ ಹೇಳ್ತಾರೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಚನ ಏನ್ ಹೇಳ್ತದೆ? ನನ್ನಷ್ಟಕ್ಕೆ ನಾನು ಏನು ಮಾಡಿಲ್ಲ, ತಂದೆ ಹೇಳುದನ್ನ ಕೇಳಿ ನಾನು ಮಾಡ್ತೇನೆ. ಅಂದ್ರೆ ಏನು? ಇದು ಹೆಂಗೆ ಹೇಳ್ತಾ ಇದೆ ಅಂದ್ರೆ, ಮಕ್ಕಳಿಗೆ ಏನಾದ್ರೂ ಕೇಳಿದ್ರೆ ಗೊತ್ತಿಲ್ಲ, ನಮ್ಮ ಡ್ಯಾಡಿ ಏನ್ ಮಾಡ್ತಾರೆ ನೋಡಿ ಅದನ್ನ ನಾನು ಮಾಡ್ತೇನೆ ಅಂತಾರಲ್ಲ, ಹಂಗಿದೆ ಇದು. ನನಗೆ ಗೊತ್ತಿಲ್ಲ ಏನ್ ಮಾಡ್ಬೇಕಂತ, ಬಟ್ ನನ್ನ ತಂದೆ ಏನ್ ಹೇಳ್ತಾನೋ ಹೇಳಿದ್ದನ್ನ ನಾನು ಕೇಳಿ ಮಾಡ್ತೇನೆ. ಪ್ರಿಯರೇ, ಇದು ದೇವರ ಮೇಲೆ ಅವಲಂಬಿತರಾಗೋದು, ದೇವರ ಮೇಲೆ ಡಿಪೆಂಡ್ ಆಗೋದು. ಮಕ್ಕಳ ಹಾಗೆ ಇವತ್ತು ದೇವರು ನಿಮ್ಮ ಸಂಗಡ ಮಾತಾಡ್ತಿದ್ದಾರೆ. ನಿನಗಿರುವಂತ ಏನಿದೆಯೋ ಅದ್ರ ಮೇಲೆ ಇನ್ನು ಮುಂದೆ ಅವಲಂಬಿತರಾಗಬೇಡ. ನಿನ್ನ ಕುಟುಂಬ ಕಂಪ್ಲೀಟ್ ಆಗಿ ದೇವರ ಮೇಲೆ ಅವಲಂಬಿತರಾಗ್ರಿ, ದೇವರನ್ನೇ ಬಯಸ್ರಿ ಎಂಬುದಾಗಿ ಹೇಳ್ತದೆ. ಈಗ ಮಕ್ಕಳಿಗೆ ಕೇಳ್ರಿ, ಏನಾರು ಮಾಡಂದ್ರೆ ಏನು ಗೊತ್ತಿರ್ತದೆ ಅವ್ರಿಗೆ? ಅವೇನು ಹೇಳ್ತಾವ ನಿಮಗೆ? ನಂಗೆ ಗೊತ್ತಿಲ್ಲ, ಅಪ್ಪ ಕೇಳ್ಕೊಂಡ್ ಬರ್ತೇನೆ ಹೇಳುದಿಲ್ಲ. ಈಗ ಮನೇಲಿ ನೋಡ್ರಿ, ಮಕ್ಕಳು ಚಿಕ್ಕ ಮಕ್ಕಳಿಗೆ ಕೇಳ್ರಿ, ಚಾವಿಯಲ್ಲಿ ಇಟ್ಟು ಕೇಳ್ರಿ, ಅವ್ರು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಪಪ್ಪ ಕೇಳ್ಕೊಂಡ್ ಬರ್ತೇನೆ. ನೀವು ಕೇಳಿದ್ರೆ ಹಂಗೆ ಹೇಳ್ತೀರಾ? ಅಂದ್ರೆ ಏನಿದು ಚಿಕ್ಕ ಮಕ್ಕಳಂತೆ ಆಗ್ಲಿ ಅಂತ ಇದಕ್ಕೆ ಹೇಳ್ತಿದ್ದಾರೆ ಅಂದ್ರೆ, ಚೈಲ್ಡಿಶ್ ಆಗಿ ಅಂತ ಹೇಳ್ತಿಲ್ಲ. ಬಿ ಲೈಕ್ ಎ ಚೈಲ್ಡ್ ಅಂದ್ರೆ ಚಿಕ್ಕ ಮಕ್ಕಳಂತ ಆಗ್ರಿ, ಮಕ್ಕಳಾಗಿ ಆಟ ಆಡ ಅಂತ ಹೇಳ್ತಿಲ್ಲ. ಮಕ್ಕಳಂದ್ರೆ ಮಕ್ಕಳ ಸ್ವಭಾವ, ಆ ಮಕ್ಕಳು ಪರಿಪೂರ್ಣವಾಗಿ ಅಪ್ಪ ಅಮ್ಮನನ್ನೇ ಹಾತ್ಕೊಂಡಿರ್ತಾವೆ. ಹಂಗೆ ದೇವರು ಹೇಳ್ತಿದ್ದಾರೆ, ನೀವು ನನ್ನನ್ನು ಹಾತ್ಕೊಳ್ರಿ, ದೇವರನ್ನ ಹಾತ್ಕೊಳ್ರಿ, ನನ್ನನ್ನು ಬಿಟ್ಟು ನಿಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ. ಇವತ್ತು ನಮಗೇನಿದೆ ಅಂದ್ರೆ ಅದೆಲ್ಲವನ್ನ ದೇವ್ರು ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಾನು, ನೀವು ದೇವರ
ದೇವರನ್ನ ಆತುಕೊಳ್ಳ್ರಿ. ಯೇಸು ಕ್ರಿಸ್ತನು ಲೂಕನ ಬರೆದ ಸುವಾರ್ತೆ, ದ ಬುಕ್ ಆಫ್ ಲೂಕ್ ಚಾಪ್ಟರ್ 22 ತೆಗಿರಿ, ಎಲ್ಲರೂ ಬೈಬಲ್ ತೆಗಿರಿ. ನಾನು ಕೆಲವು ವಾಕ್ಯ ಹಾಕೋದಿಲ್ಲ, ಯಾಕೆ ಗೊತ್ತಾ? ಕೆಲವರು ಇದನ್ನೇ ನೋಡ್ಕೊಂಡು ಕೂತ್ಬಿಡ್ತೀರಿ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 22 ವರ್ಸ್ 35 ಓದ್ರಿ. ಓಕೆ, ನಮಗೆ ಏನು ಕೊರತೆ ಆಗ್ಲಿಲ್ಲ ಅಂತ ಉತ್ತರ ಕೊಟ್ಟ. ಅರ್ಥ ಏನ್ ಗೊತ್ತಾ? ಯೇಸು ಕ್ರಿಸ್ತನು ಇಬ್ಬಿಬ್ಬರನ್ನ ಸೇವೆಗೆ ಕಳಿಸ್ಕೊಟ್ಟಾಗ ಹೇಳಿದ ಏನ್ ಗೊತ್ತಾ? ಹಣ ತಗೊಂಡು ಹೋಗ್ಬೇಡ್ರಿ. ಏನು ಹಣ ತಗೊಂಡು ಹೋಗ್ಬೇಡ್ರಿ, ಬಟ್ಟೆ ಎಕ್ಸ್ಟ್ರಾ ತಗೊಂಡು ಹೋಗ್ಬೇಡ್ರಿ, ಹೌದಾ? ಕೈ ಚೀಲ ತಗೊಂಡು ಹೋಗ್ಬೇಡ್ರಿ, ಏನು ತಗೊಂಡು ಹೋಗ್ಬೇಡ್ರಿ, ಸುಮ್ಮನೆ ಹೋಗಿ ಸುವಾರ್ತೆನ ಸಾರ್ರಿ ಅಂತ ಹೇಳಿದ್ರು. ಓಕೆ, ಈಗ ನೀವೆಲ್ಲಾರು ಹೋಗುವಾಗ ಹಿಂಗೆ ಹೋಗ್ತೀರಾ? ಹಲೋ, ಯೇಸು ಕ್ರಿಸ್ತ ಒಂದು ಮಾತು ಕೇಳ್ತಾರೆ, ಹಾಗಾದ್ರೆ ನೀವು ಹೋದ್ರಲ್ಲ, ನಿಮ್ಗೆ ಏನಾದ್ರು ಕೊರತೆ ಆಯ್ತು ಅನ್ನುವಾಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ ನಮಗೇನು ಕೊರತೆ ಆಗ್ಲಿಲ್ಲ. ತಿಳ್ಕೊಡ್ರಿ, ಅವ್ರ ಹತ್ರ ಏನಿತ್ತಾ? ನೋ ಮನಿ, ಟಿಫಿನ್ ಇಲ್ಲ, ಬಟ್ಟೆ ಎಕ್ಸ್ಟ್ರಾ ಇಲ್ಲ, ಚೀಲ ಇಲ್ಲ, ಏನಿಲ್ಲ, ಸುಮ್ಮನೆ ಕೈ ಬೀಸ್ತಾ ಹೋದ್ರು. ಆದ್ರೆ ಅವ್ರು ಹೇಳ್ತಾರೆ, ನಮ್ಗೆ ಯಾವ ಕೊರತೆ ಆಗ್ಲಿಲ್ಲ, ನಾವು ಮೃಷ್ಟಾನ ಊಟ ಮಾಡಿದ್ವಿ, ಹಸಿವಿಂದ ಬಳಲಿಲ್ಲ, ಬಟ್ಟೆ ಇಲ್ಲದೆ ಬಳಲಿಲ್ಲ, ಚೆನ್ನಾಗಿದ್ವಿ ಅಂತ. ಇದ್ರ ಅರ್ಥ ಏನು? ದೇವರು ಪಾಠ ಕಲಿಸೋದೇನು ಗೊತ್ತಾ? ಮಕ್ಕಳೇ, ನೀವು ನನ್ನ ಮೇಲೆ ಡಿಪೆಂಡ್ ಆಗ್ಬೇಕಾದ್ರೆ ಈ ತರ ಮಾಡ್ರಿ. ನೀವು ಹಣ ತಗೊಂಡು ಹೋದ್ರೆ ನಿಮ್ಗೆ ದೇವ್ರ ನೆನಪಾಗಲ್ಲ. ಹಸಿವಾದಾಗ ಯಾರು ನೆನಪಾಗ್ತಾರೆ? ಹಣ ಇದೆ ಜೇಬಲ್ಲಿ, ನಿಮ್ಗೆ ಹಸಿವಾಯ್ತು, ಸತ್ಯ ಹೇಳ್ರಿ, ದೇವ್ರ ನೆನಪಾಗ್ತಾರ? ಏನ್ ನೆನಪಾಗ್ತದೆ? ಮಾತಾಡ್ರಿ, ಏನ್ ಗೊತ್ತಿಲ್ಲದ ಗೊತ್ತಿರಲ್ಲ. ಏನ್ ನೆನಪಾಗ್ತದೆ? ಯಾಕೆ ಹೋಟೆಲ್ ನೆನಪಾಗ್ತದೆ? ದುಡ್ಡಿದೆ. ಈಗ ಮಕ್ಕಳಿಗೆ ಹಸಿವಾಯ್ತು, ಇವ್ರಿಗೆ ಯಾರು ನೆನಪಾಗ್ತಾರೆ? ಇದೇ ಡಿಫ್ರೆನ್ಸ್. ಇವ್ರಿಗೆ ಹಸಿವಾದ್ರೆ ಅಪ್ಪ ಅಮ್ಮ ನೆನಪಾಗ್ತಾರೆ, ನಮಗ್ ಹಸಿವಾದ್ರೆ ಹೋಟೆಲ್ ನೆನಪಾಗ್ತದೆ. ಕಾರಣ ಇಷ್ಟೇ, ದೇವರ ಮೇಲೆ ಅವಲಂಬಿತವಾಗಿ ನಿಲ್ಲಿಸಿದೆ. ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಪ್ರತಿ ಕ್ಷಣ ದೇವರನ್ನ ಆತ್ಕೊಳ್ರಿ, ದೇವರನ್ನ ನೆನಪು ಮಾಡ್ಕೊಳ್ರಿ. ಇವನ್ ಊಟ ಮಾಡುವಾಗಲೂ ಒಂದು ಮಾತು ಹೇಳ್ರಿ, ಸ್ವಾಮಿ ಇದು ನೀನ್ ಕೊಟ್ಟಿದ್ದು ಊಟ, ನೀನ್ ಕೊಟ್ಟಿದ್ದು ಊಟ, ನೀನ್ ಕೊಡದಿದ್ರೆ ನಾನು ಏನ್ ಮಾಡಕ್ ಆಗ್ತಿರ್ಲಿಲ್ಲ. ಪ್ಲೀಸ್ ಡಿಪೆಂಡ್ ಅಪಾನ್ ಗಾಡ್, ಪ್ಲೀಸ್ ಡಿಪೆಂಡ್ ಅಪಾನ್ ಗಾಡ್. ಅದಕ್ಕೆ ಹೇಳ್ತದೆ, ಚಿಕ್ಕ ಮಕ್ಕಳಂತೆ ಆಗ್ರಿ, ಬಿ ಲೈಕ್ ಎ ಚೈಲ್ಡ್. ಯಾಕೆಂದ್ರೆ ಮಕ್ಕಳು ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ತದೆ. ಅಂಡರ್ಸ್ಟೂಡ್? ಓಕೆ, ನೆಕ್ಸ್ಟ್ 1 Corinthians ಚಾಪ್ಟರ್ 14 ವರ್ಸ್ 20. Brothers and sisters, don't be like a children in the way you think, but be babies when it comes to evil, but be adult in your thinking. ಹಲೋ, ಸಮಸ್ಯೆ ಏನು ಗೊತ್ತಾ? ನಾವು ಟುಡೇ ವಿ ಆರ್ ಮೆಚ್ಯೂರ್ ಇನ್ ದ ಇವಿಲ್. ಅಲ್ಲೇನು ಹೇಳ್ತದೆ? ಬುದ್ಧಿ ವಿಷಯದಲ್ಲಿ ಬಾಲಕರಾಗಬೇಡ್ರಿ. ಫಾಸ್ಟ್ ನಾನು ನೀವೇ ಹೇಳಿದ್ರಿ ಬಾಲಕರಾಗ ಅಂತೇಳಿ, ಹಂಗಂತೇಳಿ ಮಣ್ಣು ತಿಂತೀರ ಹೋಗಿ ಹೊರಗಡೆದು? ಮಕ್ಕಳು ಮಣ್ಣು ತಿಂತವೆ. ಈ ವಿಷಯದಲ್ಲಿ ಬಾಲಕರಾಗಬೇಡ್ರಿ, ಚೈಲ್ಡಿಶ್ ಆಗ್ಬೇಡ್ರಿ. ಮಕ್ಕಳಂಗೆ ಆಟ ಆಡೋದು, ಮಕ್ಕಳಂಗೆ ವರ್ತಿಸೋದು, ಅದೆಲ್ಲ ಹೇಳ್ತಿರೋದು. ಎದ್ರ ವಿಷಯದಲ್ಲಿ? ಕೆಟ್ಟತನದ ವಿಷಯಗಳಲ್ಲಿ ಶಿಶುವಾಗಿರ್ರಿ. ಮಕ್ಕಳಿಗೆ ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು ಗೊತ್ತಿಲ್ಲ. ದೇ ಡೋಂಟ್ ನೋ ವಾಟ್ ಈಸ್ ಗುಡ್ ಅಂಡ್ ಬ್ಯಾಡ್. ಸಮಸ್ಯೆ ಆಗಿದ್ದಿದೆ ಏದೇನ್ ತೋಟದಲ್ಲಿ. ಆದಮ್ ಅವಳು ಕೆಟ್ಟದ್ದು ಒಳ್ಳೆ ವಿಷಯದಲ್ಲಿ ಶಿಶುಗಳಾಗಿರಂದ್ರು, ಬಟ್ ಅದರಲ್ಲಿ ಅವ್ರು ಮೆಚೂರ್ ಆದ್ರು. ಇವತ್ತು ನಮ್ಗೇನಾಗಿದೆ ಗೊತ್ತಾ? ಕೆಟ್ಟದ್ದು ಯಾವುದು, ಒಳ್ಳೇದು ಎಲ್ಲ ಸರಿ ಗೊತ್ತಿದೆ, ಅದರಂಗೆ ನಾವು ಜೀವಿಸ್ಲಿಕ್ಕೆ ಹೋಗ್ತೇವೆ. ಅದರಿಂದ ಏನಾಗ್ತಾ ಇದೆ? ನಮಗೆ ದೇವರ ಮೇಲೆ ಹೆಚ್ಚು ನಂಬಿಕೆ ಬರ್ತಾ ಇಲ್ಲ, ದೇವರ ಮೇಲೆ ಹೆಚ್ಚಿನ ಭರವಸೆ ಬರ್ತಾ ಇಲ್ಲ. ಮೋಶೆ ಅರಣ್ಯದಲ್ಲಿರುವಾಗ ಜನ ನೀರು 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 ಅಂತ ಬೈತಾ ಇದ್ದಾರೆ. ಮೋಶೆ ಎಲ್ಲಿ ನೀರು ತುಂಬಿರ್ಬೇಕು? ಬಾವಿ ಇಲ್ಲ, ನಲ್ಲಿ ಇಲ್ಲ, ಬೋರ್ವೆಲ್ ಇಲ್ಲ, ನದಿಗಳು ಸಿಗ್ತಾ ಇಲ್ಲ. ಅವನ್ ಒಂದೇ ದೇವರೇ ಆಧಾರ, ದೇವರೇ ಆಧಾರ. ದೇವ್ರ ಮೇಲೆ ನೀನ್ ಡಿಪೆಂಡ್ ಆದ್ರೆ ದೇವ್ರ ಬಂಡೆಯಿಂದಲೂ ನೀರು ನಿಂಗೆ ಕೊಡ್ತಾರೆ. ನಿನ್ನ ಮೇಲೆ ಡಿಪೆಂಡ್ ಆದ್ರೆ ಅಲಿಬೇಕಾಗ್ತದೆ.
ಮೋಶೆ ಏನಾದ್ರು ನಮ್ಮಂಗೆ ಮಾಡಿದ್ರೆ ಅವನು ಏನ್ ಮಾಡ್ಬೇಕಾಗಿತ್ತು, ಅಲಿಬೇಕಾಗಿತ್ತು ನೀರು ಹುಡುಕ್ತಾ ಹುಡುಕ್ತಾ ಹುಡುಕ್ತಾ. ಬಟ್ ಅವನು ಹಂಗೆ ಮಾಡ್ಲಿಲ್ಲ. ಇವತ್ತು ನಾವು ಮಾಡ್ತಿರೋದು ಇದೆ, ಏನ್ ಗೊತ್ತಾ? ಹುಡುಕ್ತೀವಿ ನಾವೇ ಸಮಸ್ಯೆನು, ನಾವೇ ಅಲಿತೀವಿ, ನಾವೇ ಓಡಾಡ್ತೀವಿ, ಪ್ರಯಾಸ ಪಡ್ತೀವಿ. ಕಾರಣ ಏನು ಅಂದ್ರೆ ನಮಗೆ ನಾಲೆಜ್ ಇದೆ, ನಮಗೆ ತಿಳುವಳಿಕೆ ಇದೆ. ದೇವ್ರ ವಾಕ್ಯ ಹೇಳ್ತದೆ, ಒಳ್ಳೆದರ ಕೆಟ್ಟದರ ವಿಷಯದಲ್ಲಿ ಶಿಶುಗಳಾಗಿರ್ರಿ, ಪಾಪದ ವಿಷಯದಲ್ಲಿ ಮಕ್ಕಳಾಗಿರ್ರಿ. ಅಂದಾಗ ದೇವರು ನಿಮ್ಮನ್ನ ನಿಜವಾಗಿ ನೀನು ದೇವರ ಮೇಲೆ ಡಿಪೆಂಡ್ ಆಗಿದೆ ಅಂತ ದೇವರು ಹೇಳ್ತಾರೆ. 2 ಕೊರಿಂಥ ತೆಗಿರಿ, 12ನೇ ಅಧ್ಯಾಯ 9ನೇ ವಚನ ಒಂದು ಓದಿಕೊಳ್ಳೋಣ ಬೇಗ. ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳ್ತಾರೆ, ಮೈ ಗ್ರೇಸ್ ಈಸ್ ಸಫಿಷಿಯಂಟ್ ಫಾರ್ ಯು, ಫಾರ್ ಮೈ ಸ್ಟ್ರೆಂತ್ ಈಸ್ ಮೇಡ್ ಪರ್ಫೆಕ್ಟ್ ಇನ್ ಯುವರ್ ವೀಕ್ನೆಸ್. ನಾವೇನ್ ಮಾಡ್ತಾ ಇದ್ದೇವೆ? ದೇವರಿಗೆ ಬಲ ಕೇಳ್ತಾ ಇದ್ದೇವೆ. ವಿ ಆರ್ ಆಸ್ಕಿಂಗ್ ದ ಸ್ಟ್ರೆಂತ್, ಬಟ್ ಗಾಡ್ ಈಸ್ ಟೆಲ್ಲಿಂಗ್ ಇನ್ ಯುವರ್ ವೀಕ್ನೆಸ್, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ನಿನಗೆ ಬರಲಿ, ನೀನಿಗೆ ಬಲಿಷ್ಠನಾಗು ಬೇಕಾಗಿಲ್ಲ. ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀನು ಎಲ್ಲ ವಿಷಯದಲ್ಲಿ ದೇವರಿಗೆ ಕೇಳಬೇಕು, ದೇವರಿಗೆ ಹೇಳಬೇಕು, ದೇವ್ರ ಜೊತೆಗೆ ಮಾತಾಡಬೇಕು ಅನ್ನೋದು ದೇವ್ರು ಇಷ್ಟಪಡ್ತಿದ್ದಾರೆ. ಯಾಕಂದ್ರೆ ನಿನ್ನ ಮಗು ತರ ನೋಡ್ತಿದ್ದಾರೆ ದೇವ್ರು. ಬಟ್ ನಾವು ಮಗು ತರ ಕಾಣಿಸ್ತಾ ಇಲ್ಲ ದೇವರಿಗೆ. ನನ್ನ ದೇವ್ರ ಮಗು ತರ ನೋಡ್ಬೇಕು ಅನಿಸ್ತದೆ, ಬಟ್ ನಾನೊಬ್ಬ ಮನುಷ್ಯನ ತರ ಕಾಣಿಸ್ತಾ ಇದೆ. ಮಗು, ಈ ಚಿಕ್ಕ ಮಗುಗೆ ಏನಾದ್ರೂ ಕೆಲಸ ಹೇಳಿದ್ರೆ ಅದು ಸೀದಾ ಹೋಗಿ ಅಪ್ಪನ ಕೇಳಿ ಬಂದು ಕೆಲಸ ಮಾಡ್ತದೆ, ತಾನೇ ಮಾಡೋದಿಲ್ಲ. ಈಗ ನಮಗೇನಾದ್ರು ಕೆಲಸ ಹೇಳಿದ್ರೆ ನಾವು ಯಾರನ್ನು ಕೇಳೋದಿಲ್ಲ, ನಾವೇ ಮಾಡ್ತೇವೆ. ಅಂದ್ರೆ ದೇವ್ರು ಏನ್ ಹೇಳ್ತಿದ್ದಾರೆ, ನೀನು ಏನಾದ್ರೂ ಮಾಡೋಕ್ಕಿಂತ ಮುಂಚೆ ನನಗೆ ಕೇಳು. ಇದು ಡಿಪೆಂಡೆಂಟ್. ನಿಂಗೆ ಮಾಡ್ಬೇಡ ಅಂತ ಹೇಳ್ತಿಲ್ಲ, ಮಾಡೋಕ್ಕಿಂತ ಮುಂಚೆ ನೀನು ನನಗೆ ಕೇಳು. ಅವನಿಗೆ ಏನಾಗಿದೆ ಗೊತ್ತಾ? ಒಂದು ಸಮಸ್ಯೆ ಇತ್ತು. ದೇವ್ರೆ, ನನಗೊಂದು ಸಮಸ್ಯೆ ಇದೆ, ದಯಮಾಡಿ ಸಮಸ್ಯೆ ತೆಗೆದು ಹಾಕು ಅಂತ ಪೌಲ. ದೇವ್ರು ಹೇಳಿದ್ರು, ನೋ, ಈ ಸಮಸ್ಯೆ ಹಂಗೆ ಇರ್ತದೆ ನಿನ್ನ ಲೈಫಲ್ಲಿ, ನೀನು ಸಾಯೋ ತನಕ ಈ ಸಮಸ್ಯೆ ಹಂಗೆ ಇರ್ತದೆ. ಯಾಕೆ ಗೊತ್ತಾ? ಈ ಒಂದು ವೇಳೆ ಈ ಸಮಸ್ಯೆಯನ್ನು ತೆಗೆದ್ರೆ ನೀನು ನನ್ನ ಮೇಲೆ ಡಿಪೆಂಡ್ ಆಗಲ್ಲ. ಪ್ರಿಯರೇ, ನೀವು ದೇವರ ಮೇಲೆ ಅವಲಂಬಿತವಾಗಬೇಕು ಅನ್ನೋದಕ್ಕೆ ಕೆಲವೊಂದು ನಿಮ್ಮ ಜೀವಿತದಲ್ಲಿ ದೇವರು ಈ ರೀತಿಯಾದ ಮುಳ್ಳಿಟ್ಟಿರ್ತಾನೆ. ಈಗಲೂ ಇದ್ದಾವೆ, ಅವು ಹೆಚ್ಚಾಗಬಾರ್ದಂದ್ರೆ ದೇವ್ರ ಮೇಲೆ ಹೆಚ್ಚು ಅವಲಂಬಿತರಾಗ್ರಿ. ಯಾಕಂದ್ರೆ ದೇವ್ರು ಏನ್ ಮಾಡ್ತಾರೆ, ಕೊಟ್ಟು ನೋಡ್ತಾರೆ, ಆಮೇಲೆ ಇಸ್ಕೊಳ್ತಾರೆ. ಕೊಟ್ಟಾಗ ನೀನ್ ಹೆಂಗಿರ್ತೀಯ, ತಗೊಂಡಾಗ ಹೆಂಗಿರ್ತೀಯ ಅಂತ ದೇವ್ರು ಟೆಸ್ಟ್ ಮಾಡ್ತಾರೆ. ದಯಮಾಡಿ ಹೇಳ್ತಾ ಇದ್ದೇನೆ, ಅವನು ಹೇಳ್ತಾ ಇದ್ದಾನೆ, ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರ್ಬೇಕು ಅಂತ ಹೇಳಿ ನನ್ನ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ನಾನೇನ್ ಮಾಡ್ತೇನೆ, ಸಂತೋಷ ಪಡ್ತೇನೆ. ಯಾಕೆಂದ್ರೆ ಎವ್ರಿ ಡೇ ನನಗೇನ್ ಕಾಣ್ತದೆ, ದೇವರು ಕಾಣಿಸ್ತಾನೆ. ನಾನು ಬಲಹೀನತೆಯಲ್ಲಿ ಕೂಡ ದೇವರನ್ನ ನೋಡ್ತಾ ಇದ್ದೇನೆ. ಅದಕ್ಕೋಸ್ಕರ ಪ್ರಿಯರೇ, ಮಕ್ಕಳನ್ನು ನೋಡುವಾಗ ಒಂದೇ ಪ್ರೇಯರ್ ಮಾಡಿ, ದೇವರೇ ಇವರಷ್ಟು ಮುಗ್ಧತೆ ನನಗೆ ಕೊಡು ಸ್ವಾಮಿ. ಈ ಮಕ್ಕಳು ಹೆಂಗೆ ನಿನ್ನ ಮೇಲೆ, ತಂದೆಗಳ ಮೇಲೆ ಡಿಪೆಂಡ್ ಆಗಿರ್ತಾರೋ ಹಾಗೆ ನಾನು ನಿನ್ನ ಮೇಲೆ ಡಿಪೆಂಡ್ ಆಗ್ತೇನೆ. ಒಂದು ಕೆಲಸ ಮಾಡಿ ಪ್ರಿಯರೇ, ಮನೆಗೆ ಹೋಗಿ ಯಾರೆಲ್ಲ ಇಲ್ಲಿ ಹಣವಂತರು, ಆಸ್ತಿವಂತರು, ವ್ಯಾಪಾರಸ್ಥರು, ಹಣ ಇದ್ದಂಥವ್ರು ಒಂದೇ ಮಾಡಿ ಹೋದ ತಕ್ಷಣ ಅವೆಲ್ಲವನ್ನ ತಂದು ಬ್ಯಾಂಕ್ ಬ್ಯಾಲೆನ್ಸ್, ಸ್ಟೇಟ್ಮೆಂಟ್ ಎಲ್ಲ ತಂದು ದೇವ್ರ ಮುಂದೆ ಇಡ್ರಿ, ದೇವ್ರ ಪಾದ ಮುಂದೆ ಇಡ್ರಿ. ದೇವ್ರೆ, ಇದೆಲ್ಲಕ್ಕಿಂತ ನೀನು ನಂಗೆ ದೊಡ್ಡವನಂತ ಹೇಳ್ರಿ. ದೇವ್ರಿಗೆ ಹೇಳ್ರಿ, ದೇವ್ರೆ ಇನ್ ಮುಂದೆ ಇದ್ರ ಮೇಲೆ ನಾನು ಡಿಪೆಂಡ್ ಆಗಲ್ಲ, ನಿನ್ ಮೇಲೆ ಡಿಪೆಂಡ್ ಆಗ್ತೇನೆ ಅಂತ ಹೇಳ್ರಿ. ಆದ್ರೆ ಎಷ್ಟೋ ಸಾರಿ ನೋಡ್ರಿ, ನಾವು ದೇವ್ರ ಮೇಲೆ ಅವಲಂಬಿತ ಆಗಿಲ್ಲ. ನಮಗೇ ಗೊತ್ತಿಲ್ಲಂಗೆ ನಾವು ದೇವರಿಗಿಂತ ಹೆಚ್ಚಾಗಿ ನಮಗಿರುವಂತ ಹಣ, ಬಲ, ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿದೆ. ಇದರಿಂದ ದೇವರಿಗೆ ನೋವಾಗ್ತದೆ. ಯಾಕಂದ್ರೆ ಪೌಲ ನೀವು ಅನ್ಕೊಂಡಂಗೆ ಬಡಪಾಯಿಯ ಮನುಷ್ಯ ಅಲ್ಲ, ಅತಿ ಶ್ರೀಮಂತನು. ಅದ್ರ ಕರ್ತನಿಗಾಗಿ ಅದನ್ನು ಬಿಟ್ಟ ಕಾರಣ, ಅದು ನನ್ನ ಜೊತೆಗೆ ಇದ್ರೆ ನಾನು ಇದ್ರ ಮೇಲೆ ಎಲ್ಲೋ ಅವಲಂಬಿತನಾಗ್ತೇನೆ ಅಂತ ಹೇಳಿ ಅದನ್ನು ಬಿಟ್ಟ ಅವನು ದೇವರಿಗಾಗಿ ಜೀವಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಪ್ರತಿ ಕ್ಷಣ ದೇವರನ್ನು ನೋಡ್ತಾ ಇದ್ದ, ಪ್ರತಿ ಕ್ಷಣ ದೇವರ ಮೇಲೆ ಡಿಪೆಂಡ್ ಆಗ್ತಿದ್ದ. ಅದಕ್ಕಾಗಿ ದೇವರು ಅವನನ್ನ ಏನ್ ಮಾಡ್ತಿದ್ರು, ಉನ್ನತವಾಗಿ ಎಬ್ಸಿದ್ರು. ಅದೇ ಪ್ರಕಾರ ಜೋಶುವನ ಬಗ್ಗೆ ನಾನು ಓದುವಾಗ ಒಂದು ಸತ್ಯ ಗೊತ್ತಾಯ್ತು. ಅವನು ಮೋಶೆ ಕೆಂಪು ಸಮುದ್ರ ವಿಭಾಗ ಮಾಡ್ದ, ಈಗ ಯೋರ್ದಾನ್ ವಿಭಾಗ ಮಾಡಬೇಕು, ನನ್ನ ಕಡೆ ಸಾಧ್ಯ ಇಲ್ಲ. ದೇವ್ರು ಹೇಳಿದ್ರು, ನೀನ್ ಮಾಡ್ಬೇಡ, ನಾನ್ ಮಾಡ್ತೇನೆ, ನೀನೇನ್ ಮಾಡು, ನನ್ನ ಮೇಲೆ ಡಿಪೆಂಡ್ ಆಗ. ನಿಮ್ ಜೀವಿತದಲ್ಲಿ ದೇವ್ರು ಕಾರ್ಯ ಮಾಡ್ಬೇಕಾದ್ರೆ ನೀವು ಮಾಡಕ್ ಹೋಗ್ಬೇಡ್ರಿ, ದೇವ್ರಿಗೆ ಮಾಡ್ಲಿಕ್ಕೆ ಬಿಡ್ರಿ. ಈಗ ಈ ಮಗುಗೆ ನಾನು ಏನಾದ್ರು ಕೆಲಸ ಹೇಳಿದ್ರೆ ಇವನು ಪರ್ಫೆಕ್ಟ್ ಆಗಿ ಮಾಡ್ತಾನೆ, ಇವ್ರ ತಂದೆ ಚೆನ್ನಾಗಿ ಮಾಡ್ತಾರ. ಹಲೋ,
ತಂದೆ ಚೆನ್ನಾಗಿ ಮಾಡ್ತಾರೆ, ಅದೇ ಇದೇ ಇವನೇ ತಂದೆ ನೀ ಮಾಡೋಕೋಬೇಡ ನಾನೇ ಮಾಡ್ತೇನೆ ಅಂತ ಇವನು ಪ್ರಯಾಸ ಪಡ್ತಾ ಇದ್ರೆ ಆ ಕೆಲಸ ಸರಿ ಪರ್ಫೆಕ್ಟ್ ಆಗಲ್ಲ. ಅದೇ ಪ್ರಕಾರ ದೇವರು ಹೇಳ್ತಾ ಇದ್ದಾರೆ, ನೀನ್ ಮಾಡಬೇಡ, ನಾನು ನಿನ್ನ ಜೀವಿತದಲ್ಲಿ ಮಾಡ್ತೇನೆ, ಬಟ್ ನೀನೇನು ಮಾಡು, ನನ್ನ ಮೇಲೆ ಡಿಪೆಂಡ್ ಆಗು, ನನ್ನ ಮೇಲೆ ಅವಲಂಬಿತರಾಗು, ಆಗ ನಾನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತೇನೆ. ನಾನು ಹೇಳೋದು ಒಂದೇ, ದೀನತೆಯಿಂದ ತಗ್ಗಿಸಿಕೊಡು ದೇವ್ರ ಮುಂದೆ. ಇವತ್ತು ದೇವರು ನಿಮ್ಮನ್ನು ಪ್ರತ್ಯಕ್ಷ ಆಗಿ ಕೇಳಿದ್ರೆ ಏನು ಹೇಳ್ತೀರಿ? ಏನು ಬೇಕು ಮಗ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಅವನೇನು ಹೇಳ್ದ ಗೊತ್ತಾ? ಸ್ವಾಮಿ ನನ್ನ ಕೃಪೆ ನಿನಗೆ ಸಾಕು. ಇದನ್ನ ಹೇಳ್ತೀರಾ? ಸ್ವಾಮಿ ನನಗೂ ನಿನ್ನ ಕೃಪೆ ಸಾಕಂತ. ಸ್ವಾಮಿ ಕೃಪೆ ಆಮ್ಯಾಗಿರ್ಲಿ, ಫಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿಸು. ನಿನ್ನ ಕೃಪೆ ಆಮ್ಯಾಗಿರ್ಲಿ, ಮೊದಲು ನನಗೆ ರೋಗ ವಾಸಿ ಮಾಡು. ನಿನ್ನ ಕೃಪೆ ಆಮ್ಯಾಗಿರ್ಲಿ, ಮೊದಲು ನನಗೆ ಶ್ರೀಮಂತ ಮಾಡು. ದೇವ್ರು ಮಾಡ್ಲಿಕ್ಕೆ ರೆಡಿ ಇದ್ದಾನೆ. ಆದ್ರೆ ನಾವು ಸಮಸ್ಯೆ ಏನು ಗೊತ್ತಾ? ಅದ ಕೊಟ್ಟ ಮೇಲೆ ಅದೇ ನಮ್ಮ ದೇವರಾಗ್ಬಿಡ್ತದೆ. ಏನಾದ್ರೂ ದೇವರಿಂದ ಹೊಂದಿದ ಮೇಲೆ ಅದೇ ನಮ್ಮ ದೇವರಾಗ್ಬಿಡ್ತದೆ. ನೀವು ದೇವರಲ್ಲ ಅಂತ ಬಾಯಲ್ಲಿ ಹೇಳಿದ್ರು ಹೆಚ್ಚಾಗಿ ಅದನ್ನೇ ಪ್ರೀತಿಸ್ತೀರಿ ದೇವರಿಗಿಂತ. ದೇವರು ಕೊಟ್ಟ ಕೇಳಿದ್ರಿ, ಈಗ ಏನಾಗಿದೆ? ಸರ್ವಸ್ವ ನಿಮ್ದು. ಎಷ್ಟೋ ಜನರಿಗೆ ಕೆಲಸ ಅಂದ್ರೆ ಕೆಲಸ ಕೊಟ್ರು ದೇವರು. ಸತ್ಯವಾಗಿ ಹೇಳ್ರಿ, ಕೆಲಸ ನಿಮ್ ದೇವರಾಗಿಲ್ವಾ? ಬಿಸ್ನೆಸ್ ಅಂದ್ರೆ ದೇವ್ರು ಬಿಸ್ನೆಸ್ ಕೊಟ್ರು, ಬಿಸ್ನೆಸ್ ದೇವರು. ಹೆಂಗೆ ನೀವು ಇಲ್ಲ ಅಂದ್ರೂ ಅದೇ ದೇವ್ರು ಹೆಂಗಾಗ್ತದೆ ಗೊತ್ತಾ? ನೀವು ಹೆಚ್ಚಿನ ಸಮಯ ಅದಕ್ಕೆ ಕೊಡ್ತೀರಿ, ಹೆಚ್ಚಿನ ಒಂದು ರೆಸ್ಪೆಕ್ಟ್ ಅದಕ್ಕೆ ಕೊಡ್ತೀರಿ. ಸಭೆ ತಪ್ಪಿಸಿದ್ರು ಬಿಸ್ನೆಸ್ ತಪ್ಪಿಸೋದಿಲ್ಲ. ಸತ್ಯನಾ? ಸಭೆಗೆ ತಡೆ ಆಗಿ ಬರ್ಬೋದು, ಆದ್ರೆ ಬಿಸ್ನೆಸ್ಗೆ ತಡೆ ಆಗೋದಿಲ್ಲ, ಕಂಪನಿಗೆ ಲೇಟ್ ಆಗುವಂಗಿಲ್ಲ. ಇಲ್ಲಿ ಒಂದು ವಾರ ತಪ್ಪಿಸಿ ನಡೀತದೆ, ಬಟ್ ಒಂದು ದಿವಸ ಅಂಗಡಿ ಓಪನ್ ಮಾಡದೇ ಇರಲ್ಲ. ಯಾಕೆ? ಸಮ್ವೇರ್ ಅದು ನಮ್ಮ ಸರ್ವಸ್ವ. ಹಂಗಂತೆ ನಾನು ಬಾಯಿಗೆ ಮುಚ್ಕೊಂಡು ಇಲ್ಲಿ ಬಂದು ಬಿಡ್ರಿ ಅಂತಿಲ್ಲ. ಇದಕ್ಕೆ ಕೊಡುವ ಸ್ಥಾನ ಇದಕ್ಕೆ ಕೊಡ್ರಿ. ಜಸ್ಟ್ ನಿಮ್ಮ ಲೈಫಲ್ಲಿ ಫಸ್ಟ್ ದೇವರು, ನೆಕ್ಸ್ಟ್ ನಿಮ್ದು ಉಳಿದ ಫಸ್ಟ್ ದೇವರು. ಇದು ಹೆಂಗೆ ಗೊತ್ತಾಗ್ತಂದ್ರೆ, ನಿನ್ನಲ್ಲಿ ಫೇತ್ ಇದ್ರೆ ನೀನು ದೇವ್ರ ಮೇಲೆ ಡಿಪೆಂಡ್ ಆಗ್ತದೆ. ನಿನ್ನಲ್ಲಿ ಆ ದೀನತೆ ಇದ್ರೆ ದೇವ್ರ ಮೇಲೆ ಡಿಪೆಂಡ್ ಆಗ್ತದೆ. ಒಂದೇ ಹೇಳ್ತೀನಿ ಪ್ರಿಯರೇ, ನಿಮಗಿರೋರಂತ ಇಬ್ಬರೇ ಎರಡು ಶತ್ರು. ಒಂದು ಅಹಂಕಾರ, ಅಂದ್ರೆ ದೇವರ ಹತ್ರ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ. ಎರಡನೇದು ಸ್ವಾರ್ಥ. ಏನು? ಒಂದು ಅಹಂಕಾರ, ಎರಡನೇದು ಸ್ವಾರ್ಥ. ದ ಫಸ್ಟ್ ಒನ್ ಇಸ್ ಪ್ರೈಡ್, ಸೆಕೆಂಡ್ ಒನ್ ಇಸ್ ಸೆಲ್ಫಿಶ್. ಫಿಲಿಪಿ 2:3 ಹೇಳ್ತದೆ, ಡೋಂಟ್ ಡೂ ಎನಿಥಿಂಗ್ ಇನ್ ಪ್ರೈಡ್ ಅಂಡ್ ಡೋಂಟ್ ಡೂ ಎನಿಥಿಂಗ್ ಫ್ರಮ್ ಸೆಲ್ಫಿಶ್ನೆಸ್. ಒಣ ಹೆಮ್ಮೆಯಿಂದಾಗಲಿ ಮತ್ತೆ ಗರ್ವದಿಂದಾಗಲಿ ಏನನ್ನು ಮಾಡದೆ. ಓದ್ತೀರಾ? ಎಲ್ಲರೂ ಬೈಬಲ್ ತೆಗಿತೀರಾ? ದ ಬುಕ್ ಆಫ್ ಫಿಲಿಪಿಯನ್ಸ್ 2:3. ಏನ್ ಹೇಳ್ತದೆ? ಪಕ್ಷಪಾತದಿಂದಾಗಲಿ, ಇದು ಆಕ್ಚುಲಿ ಪಕ್ಷಪಾತ ಅಲ್ಲ, ಸ್ವಾರ್ಥದಿಂದಾಗಲಿ, ಒಣ ಹೆಮ್ಮೆಯಿಂದಾಗಲಿ. ಚರ್ಚಿಗೆ ಬರುವಾಗ ಹೆಂಗ್ ಬರಬಾರ್ದು? ಪಕ್ಕದವ್ರಿಗೆ ಹೇಳ್ರಿ, ಸ್ವಾರ್ಥದಿಂದ ಸಭೆಗೆ ಬರಬೇಡ, ಹೆಮ್ಮೆಯಿಂದ ಸಭೆಗೆ ಬರಬೇಡ. ಹೆಮ್ಮೆ ಅಲ್ಲ, ಹೆಮ್ಮೆ. ನೆಕ್ಸ್ಟ್ ಹೇಳ್ರಿ, ಕೆಲಸಕ್ಕೆ ಹೋಗುವಾಗ ಸ್ವಾರ್ಥದಿಂದ ಹೋಗಬೇಡ, ಹೆಮ್ಮೆಯಿಂದ ಹೋಗಬೇಡ. ನೆಕ್ಸ್ಟ್ ಹೇಳ್ರಿ, ಬಿಸ್ನೆಸ್ ಮಾಡುವಾಗ ಸ್ವಾರ್ಥದಿಂದಾಗಲಿ ಅಹಂಕಾರದಿಂದಾಗಲಿ ಮಾಡಬೇಡ. ಏನೇ ಮಾಡಿದ್ರು ಇವೆರಡರಿಂದ ಮಾಡಬೇಡ್ರಿ. ಅದರಿಂದ ಸ್ವಾರ್ಥದಿಂದ, ಅಹಂಕಾರ. ನೀವು ಸ್ವಾರ್ಥದಿಂದ ಮಾಡೋದಿಲ್ಲ ಅಂತ ಹೇಳಕ್ಕಾಗ್ತದ? ಯಾಕೆ ಗೊತ್ತಾ? ಈಗ ನಿಮ್ಮನ್ನು ಯಾರಾದ್ರೂ ಕರೀತಾರೆ, ಬ್ರದರ್ ಬರ್ತೀರಾ ಸಭೆಗೆ ಅಥವಾ ಬರ್ತೀರಾ ಹಿಂಗೆ ಕೆಲ್ಸಕ್ಕೆ ಹೋಗೋಣ, ಫಸ್ಟ್ ಆಲೋಚನೆ ಬರ್ತದೆ, ನಾನು ಹೋದ್ರೆ ನನಗೇನು ಲಾಭ, ನನಗೇನು ಸಿಗ್ತದೆ, ಇದು ಫಸ್ಟ್ ಆಲೋಚನೆ. ಆದ್ರೆ ಯಾರಾದ್ರೂ ಹಿಂಗೆ ಆಲೋಚನೆ ಮಾಡಿದ್ರೆ, ನಾನು ಹೋಗೋದ್ರಿಂದ ಇವ್ರಿಗೇನು ಆಶೀರ್ವಾದ ಆಗ್ತದೆ, ನಾನು ಹೋಗೋದ್ರಿಂದ ಚರ್ಚಿಗೇನು ಆಶೀರ್ವಾದ ಆಗ್ತದೆ. ಇವು ಚರ್ಚಿಗೂ ಕೆಲವು ಜನ ಬಂದಿದ್ದಾರೆ, ಅದಕ್ಕೆ ನಾನು ಬಂದ್ರೆ ಏನಾದ್ರೂ ನನಗೆ ದೇವರಿಂದ ಆಶೀರ್ವಾದ ಸಿಗ್ತದೆ. ನೋ, ಹಂಗೆ ಸಭೆಗೆ ಬರಬೇಡ್ರಿ. ಸಭೆಗೆ ಬರುವಾಗ ನನ್ನಿಂದ ಇವತ್ತು ಸಭೆಗೆ ಆಶೀರ್ವಾದ ಆಗ್ಬೇಕು, ನನ್ನಿಂದ ಇವತ್ತು ಇತರಿಗೆ ಸಹಾಯ ಆಗ್ಬೇಕು, ಹಿಂಗೆ ಬರ್ರಿ. ಯಾಕಂದ್ರೆ ಇವೆರಡು ಶತ್ರು. ನಿಮ್ಮನ್ನು ನೀವು ತಗ್ಗಿಸಿಕೊಳ್ರಿ. ನಿಮ್ಮಲ್ಲಿ ಗೊತ್ತಿಲ್ಲದೆ ಅಹಂಕಾರ ಬಂದಿದೆ. ನಾನಿಲ್ಲಂದ್ರೆ ಹೆಂಗೆ ಮಾಡ್ತಾರೆ ನೋಡೋಣ ಕೆಲಸ. ಏನಂತೆ? ನಾನಿಲ್ಲಂದ್ರೆ ಹೆಂಗೆ ಕೆಲಸ ಮಾಡ್ತಾರೆ ನೋಡೋಣ. ಇದೇನು ಇಲ್ವಾ ನಿಮ್ಮ ಹತ್ರ?
ನೋಡೋಣ ಹೆಂಗೆ ಮಾಡ್ತಾರೆ. ದೇವ್ರ ಕೆಲಸ ರೀ. ನಾನಿಲ್ಲಂದ್ರೂ ನಡೀತದೆ. ಈ ಸಭೆ ನಾನಿಲ್ಲಂದ್ರೂ ನಡೀತದೆ. ದೇವರಿದ್ರೆ ಸಾಕು. ನಾನು ಇಲ್ಲ ಅಂದ್ರೆ ಏನು ಇಲ್ಲ ಅನ್ನುವಂಥ ತಲೆಯಲ್ಲೇನು ಹುಳ ಇದೆಯಲ್ಲ ಅದನ್ನು ತೆಗೆದಾಕ್ರಿ. ನಾನಿಲ್ಲಂದ್ರೂ ಸಭೆ ನಡೀತದೆ. ದೇವರಿದ್ರೆ ಸಾಕು. ಹಾಗಾಗಿ ನಿಮ್ಮ ಮೈಂಡ್ ಒಳಗೆ ಏನಾರು ಅಂತವಿದ್ರೆ ಹೊರಗೆ ಹಾಕ್ಬಿಡ್ರಿ. ನಿಮ್ಮ ನೀವು ತಗ್ಗಿಸಿಕೊಳ್ರಿ, ದೀನ ಭಾವರಾಗ್ರಿ. ದೇವರು ನಿಮ್ಮನ್ನು ಮೆಚ್ಚುತ್ತಾನೆ. ಓಕೆ, ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡು.